ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರು ಹಾಗೂ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಸ್ವಾಗತ ಅಧ್ಯಕ್ಷ. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಕಳೆದ ಹಲವು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವೀರರಾಣಿ ಹಬ್ಬಕ್ಕಳ ಪರಿಚಯವನ್ನು ಮಾಡುವುದರೊಂದಿಗೆ ಕರ್ನಾಟಕದ ಇತಿಹಾಸದಲ್ಲಿಯೇ ಒಂದು ಪುಟವನ್ನು ತೊರೆಯುವಂತೆ ಮಾಡಿದಂಥ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಬರುವಂಥ ರಾಷ್ಟ್ರೀಯ ಹಬ್ಬಗಳು, ನಾಡ ಹಬ್ಬಗಳು, ಈ ಎಲ್ಲ ಹಬ್ಬಗಳನ್ನು ಬಹಳಷ್ಟು ಸೌಹಾರ್ದಯುತವಾಗಿ ಆಚರಿಸಿಕೊಂಡು ಬರ್ತಾ ಇದೆ ನಮ್ಮ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್ರವರ ಮಾರ್ಗದರ್ಶನದಂತೆ. ಇವತ್ತು ನಾವು ಶಿಕ್ಷಕ ದಿನಾಚರಣೆ ಮತ್ತು ನಿವೃತ್ತ ಶಿಕ್ಷಕರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಸಹ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ರತ್ನಾವತಿ ಜೆ ಬೈಕಾಡಿ ಬಳಗದವರಿಂದ ನಾಡಗೀತೆಯೊಂದಿಗೆ. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆ ನಾಡಿದಂಥ ರತ್ನಾವತಿ ಜೆ ಬೈಕಾಡಿ ಬಳಗ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ನಿಜವಾಗಿ ಇವತ್ತಿನ ಕಾರ್ಯಕ್ರಮದ ನಿರೂಪಕರು ನಮ್ಮ ಕಾರ್ಯದರ್ಶಿಗಳಾದಂಥ ಧನಲಕ್ಷ್ಮಿ ಗಟ್ಟಿಯವರು, ಅವರು ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಎಂದು ಕೇಳಿಕೊಳ್ತಾ ಇದೀಗ ಭಾವನೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ದಿನಕರ್ ಉಳ್ಳಾಲ್ರವರು. ಎಲ್ಲ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೇ, ನಮ್ಮ ಇವತ್ತಿನ ನಿವೃತ್ತ ಶಿಕ್ಷಕರಾದ ಎಲ್ಲ ನಮ್ಮ ಗೌರವಾನ್ವಿತ ಶಿಕ್ಷಕರೇ, ಬಂದಿರುವ ಎಲ್ಲ ಹಬ್ಬಕ್ಕ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ದೃಶ್ಯ ಮಾಧ್ಯಮದವರೇ, ಪತ್ರಿಕಾ ಮಾಧ್ಯಮದವರೇ, ಬಂಧು ಭಗಿನಿಯರೇ, 1997ರಲ್ಲಿ ಹಬ್ಬಕ್ಕೋತ್ಸವ ಸಮಿತಿಯನ್ನು ಪ್ರಾರಂಭಿಸಿ ತದನಂತರ ಪ್ರತಿ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಬರೀ ಹಬ್ಬಕ್ಕೋತ್ಸವ ಮಾತ್ರ ಅಲ್ಲ, ಎಲ್ಲ ಸರಕಾರದ ಕಾರ್ಯಕ್ರಮ ಆಗಲಿ, ಇಲ್ಲಿಯ ದೇಶದ ಕಾರ್ಯಕ್ರಮ ಆಗಲಿ, ಅಥವಾ ಇಲ್ಲಿಯ ರಾಜ್ಯದ ಕಾರ್ಯಕ್ರಮ ಆಗಲಿ, ಇಲ್ಲಿಯ ಪ್ರದೇಶದ ಕಾರ್ಯಕ್ರಮ ಆಗಲಿ, ವಿಶೇಷವಾಗಿ ಹಬ್ಬಕ್ಕೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡು ಬಂದು ಇವತ್ತು ಸಾಧಾರಣ 28 ವರ್ಷ ಆಗುತ್ತಾ ಬಂದಿದೆ, 27 ವರ್ಷ ಆಗ್ತಾ ಬಂದಿದೆ. ನಿವೃತ್ತ ಶಿಕ್ಷಕರಿಗೆ ಕೂಡ ನಾವು ಪ್ರತಿ ವರ್ಷ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಅದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ
ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ನಿತ್ಯ ಸಾಯಿ ಗೀತಾ ಮೇಡಮ್ರವರು. ಒಂದು ಒಳ್ಳೆಯ ಅವರ ದೀಪ ಬೆಳಗಿಸುವ ಮೂಲಕ ಇವತ್ತು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ತುಳುವಿನಲ್ಲಿ ಒಳ್ಳೆಯ PhD ಮಾಡಿದ ಪ್ರಪ್ರಥಮ PhD ಮಾಡಿದ ಅವರು ನಮ್ಮ ನಿಟ್ಟೆ ಇದರಲ್ಲಿ ಎಲ್ಲ ಕಡೆಯಲ್ಲಿ ಅವರು ಅವರ ಯಾವುದೇ ಅಕಾಡೆಮಿ ಆಗಲಿ, ಯಕ್ಷಗಾನ ಅಕಾಡೆಮಿ ಆಗಲಿ, ತುಳು ಅಕಾಡೆಮಿ ಆಗಲಿ, ಮತ್ತು ಬೇರೆ ಬೇರೆ ವಿಧ ಹಂತದಲ್ಲಿ ನಮ್ಮ ತಮಿಳು ಭಾಷೆಯಿಂದ ಕನ್ನಡ ಭಾಷೆಗೆ ಮತ್ತು ಹಲವಾರು ಕಡೆಯಲ್ಲಿ ಅವರು ವಿಚಾರಗೋಷ್ಠಿ ಮತ್ತು ಅವರ ಕವಿತೆಯನ್ನು ಓದುವಂಥ ಕೆಲಸವನ್ನು ಮಾಡಿದ್ದಾರೆ. ಡಾಕ್ಟರೇಟ್ ಪದವಿ ಕೂಡ ಅವರು ಪಡೆದಿದ್ದಾರೆ. MA ಕಲಿತು ಡಾಕ್ಟರ್ ಪದವಿಯನ್ನು ಪಡೆದಿದ್ದಾರೆ. ನಮಗೆ ಹಲವಾರು ಬಾರಿ ಹಬ್ಬಕ್ಕ ಸಮಿತಿ ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಇಂಟೇಜ್ ಕಾಲೇಜಾಗಿರುವಾಗ ಅವರ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗಿದ್ದಾರೆ 1997ರಲ್ಲಿ ಆವತ್ತಿನ ನಮ್ಮ ಅಧ್ಯಕ್ಷರಾಗಿದ್ದ ನಮ್ಮ ಹಬ್ಬಕ್ಕೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದ ಜಯರಾಮ್ ಶೆಟ್ಟರು, ಮಾಜಿ ಶಾಸಕರು, ಪ್ರತಿ ವರ್ಷ ಪ್ರತಿ ಒಟ್ಟಿಗೆ ನಮ್ಮೊಟ್ಟಿಗೆ ಇದ್ದುಕೊಂಡು ಈ ಹಬ್ಬಕ್ಕೋತ್ಸವ ಸಮಿತಿಯನ್ನು ಮುಂದೂಡಿಕೊಂಡು ನಾವೆಲ್ಲರೂ, ನಾನಿದ್ದೆ ಆ ಸಂದರ್ಭದಲ್ಲಿ, ಸದಾ ಮುಂಗರ್ರವರಿದ್ದರು, ಈಗ ಇರುವವರಲ್ಲಿ ನಾವಿರೆಲ್ಲ ಸೇರಿಕೊಂಡು ಇವತ್ತು ಹಬ್ಬಕ್ಕೋತ್ಸವ ಸಮಿತಿಯನ್ನು ಇಷ್ಟುವರೆಗೆ ತಂದಿದ್ದೇವೆ. ಅವರ ಮುಖಾಂತರ ಇವತ್ತು ಕೂಡ ಇದ್ದಾರೆ ಅವರು ನಮ್ಮ ಅಲ್ಲಿ. ಅವರನ್ನು ಕೂಡ ಮಾಜಿ ಶಾಸಕರಾಗಿದ್ದರೂ ಕೂಡ ಇವತ್ತು ಒಳ್ಳೆಯ ರೀತಿಯಲ್ಲಿ ನಮ್ಮ ಒಂದು ಸಂಘಟನೆ ಇದ್ದುಕೊಂಡು ನಮ್ಮಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಹಬ್ಬಕ್ಕೋತ್ಸವ ಸಮಿತಿಗೆ ಹೆಚ್ಚಿನ ಬಲವನ್ನು ಕೊಡುವಂಥ ಜಯರಾಮ್ ಶೆಟ್ಟರ್ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಅತಿ ಎಳೆಯ ನನ್ನ ಆ್ಯಕ್ಚುಲಿ ತುಂಬ ಮಮತಾ ಗಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಎಳೆಯ ಪ್ರಾಯದಲ್ಲಿ ನಾನು ಅವರನ್ನು 20 ವರ್ಷದಿಂದ ನಾನು ಅವರ ರಾಜಕೀಯ ಜೀವನವನ್ನು ನೋಡ್ತಾ ಇದ್ದೇನೆ. ಅವರು ಎಲ್ಲಿ ಪಾಣೆಮಂಗಳೂರಿನ ಬ್ಲಾಕ್ನ ಅಧ್ಯಕ್ಷರಾಗಿದ್ದುಕೊಂಡು ಅದರ ನಂತರ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿಕೊಂಡು ಪ್ರಪ್ರಥಮ ಎಳೆಯದಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿಕೊಂಡು ಅದರ ನಂತರ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿಕೊಂಡು ಹಲವಾರು KPCC ಇದರಲ್ಲಿ ಎಲ್ಲ ಸ್ಥಾನ ಗಳಿಸಿಕೊಂಡು ಕಾಂಗ್ರೆಸ್ನ ಒಂದು ದೊಡ್ಡ ಬಲಗೈ ಬಂಟ ಅಂತ ಹೇಳುವ ಮಮತಾ ಗಟ್ಟಿಯವರು ಸಜ್ಜನಿಕೆಯ ನಮ್ಮ ಹಬ್ಬಕ್ಕನಿಗೆ ಅಂತ ಹೇಳಿದರೆ ಗಟ್ಟಿ ಸಮಾಜದವರು, ಹಬ್ಬಕ್ಕನ ನಾರ್ನಪ್ಪನವರು, ಅದಕ್ಕೆ ಅವರೆಲ್ಲ ಕುಟುಂಬದವರ ಹಿಂದಿನ ಕುಟುಂಬದಲ್ಲಿ ಗಟ್ಟಿ ಸಮಾಜದವರು ಎಲ್ಲ ಅದಕ್ಕೆ ಸಹಾಯ ಮಾಡಿದವರು. ಹಿಸ್ಟ್ರಿ ಚರಿತ್ರೆ ಹೇಳ್ತಾ ಇದೆ. ಯಾಕಂದರೆ ಎಲ್ಲ ಅದಕ್ಕೆ ಯುದ್ಧದ ಪರಿಣಿತಿಯನ್ನು ಕೊಡುವವರು ನಮ್ಮ ಈ ಗಟ್ಟಿ ಸಮಾಜದವರು. ಅಂಥ ಗಟ್ಟಿ ಸಮಾಜದವರು ಇಟ್ಕೊಂಡು ಕಾಂಗ್ರೆಸ್ಸಿನ ಒಂದು ರೀತಿಯಲ್ಲಿ ಹೆಮ್ಮೆಯ ಅವರೊಂದು ಯಾವುದೇ ಅಧಿಕಾರದಲ್ಲಿ ಇದ್ದರೂ ಕೂಡ ಒಂದು ರೀತಿಯಲ್ಲಿ ಜನಪರ ಕೆಲಸವನ್ನು ಮಾಡಿದಂಥ ಮಮತಾ ಗಟ್ಟಿಯವರು ಇವತ್ತು ಗೇರು ಬೀಜ ನಿಗಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಕರ್ನಾಟಕ ಸರ್ಕಾರದ ಅಧ್ಯಕ್ಷ ಸ್ಥಾನವನ್ನು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಯಾವಾಗ ಮಮತಾ ಗಟ್ಟಿ ಹುಟ್ಟಿದ್ರು ಅದೇ ಆ ಸಂದರ್ಭದಿಂದ ನಮ್ಮ ಸದಾಶಿವರವರು ನಮ್ಮ NLC-ನ ಪದಾಧಿಕಾರಿಗಳಾಗಿದ್ದರು. ಅವರು NLC-ಯಲ್ಲಿ ಅವರಿಗೆ ಎಷ್ಟು ಪ್ರಾಯ ಆಗಿ ಹುಟ್ಟಿದಾಗ ಇವರು ಇಲ್ಲಿ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದರು. NLC ಆಗಿ ಯೂತ್ ಕಾಂಗ್ರೆಸ್ನಲ್ಲಿ ಬ್ಲಾಕ್ ಆಗಿ ಡಿಸ್ಟ್ರಿಕ್ಟ್ನಾಗಲಿ KPCC ಆಗಲಿ ಅದರ ನಂತರ ಪ್ರಧಾನರಾಗಿ ಸೋಮೇಶ್ವರ ಜಿಲ್ಲೆ ಇದೆ ಗ್ರಾಮದ ಪ್ರಧಾನರಾಗಿ ಮೆಂಬರ್ರಾಗಿ ಅದರ ನಂತರ ಹಲವಾರು ಸಂಸ್ಥೆಯಲ್ಲಿ ಅವರ ಅಧ್ಯಕ್ಷರಾಗಿ ಅದೇ ರೀತಿಯಲ್ಲಿ ಭಗವತಿಯಲ್ಲಿ ಶಾಲೆಯಲ್ಲಿ ಕೂಡ ಇದ್ದಾರೆ. ಕರೆಸ್ಪಾಂಡೆಂಟ್ ಆಗಿ ಪ್ರಾರಂಭಿಕ ಸೆಕ್ರೆಟರಿ ಆಗಿ ಭಗವತಿ ಬ್ಯಾಂಕ್ನಲ್ಲಿ ಕೂಡ ಅದೇ ರೀತಿ ಭಾರತೀಯ ಸಮಾಜದ ನಮ್ಮ ಅಖಿಲ ಭಾರತೀಯ ಅಧ್ಯಕ್ಷರಾಗಿಕೊಂಡು ಈಗ ನಮ್ಮ ಅವರೆಲ್ಲ ಸಾಧನೆಯನ್ನು ಮಾಡಿದವರು. ಯಾಕಂದರೆ ದಿಲ್ಲಿಯಲ್ಲಿ ಇದ್ಕೊಂಡು OSD ಆಗಿ ಅವರ ಜನ ಪೂಜಾರೊಟ್ಟಿಗಿದ್ದವರು. ರಾಜಕೀಯ ಅಂದರೆ ಅವರ ಇಬ್ಬರನ್ನು ಸಹ ನಾವು ಕಲಿಬೇಕು. ಯಾಕಂದರೆ ಒಂದೇ ರೀತಿಯಲ್ಲಿ ಅವರ ಭಾವನೆಗಳು ಹಮ್ಮಿಕೊಂಡು ಬರ್ತಾ ಇದೆ. ಇವತ್ತು ಈ ಪ್ರದೇಶಕ್ಕೆ ಅವರು ಒಳ್ಳೆಯ ರೀತಿಯಲ್ಲಿ ನಮಗೆ ಮೂಡದ ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮೊಟ್ಟಿಗೆ ನಮ್ಮ ಇವತ್ತಿನ ಉಳ್ಳಾಲ ನಗರಸಭೆಯ ಸದಸ್ಯರಾದ ನನ್ನ ಮಿತ್ರರು ಆದ ಸಹೋದರಿಯಾಗ ಜಬ್ಬಾರ್ ಅವರು ನಮ್ಮೊಟ್ಟಿಗಿದ್ದ ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು. ಅದೇ ರೀತಿಯಲ್ಲಿ ನಮ್ಮ ಸಮಾಜದ ನಮ್ಮ ಮಗುವರ ಸಮಾಜದ ಅಧ್ಯಕ್ಷರೇ, ನಮಗೆ ಅಧ್ಯಕ್ಷರಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಕೂಡ ಯಾಕಂದರೆ ಪ್ರಾರಂಭದ ಹಂತದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ, ಯಾಕಂದರೆ ಮಗುವರು ಕೂಡ ಒಂದು ರೀತಿಯಲ್ಲಿ ಹಬ್ಬಕ್ಕನಿಗೆ ಬೆನ್ನೆಲುಬಾಗಿದ್ದವರು. ಯುದ್ಧ ಪರಿಣಿತಿಯಲ್ಲಿ ಹಬ್ಬಕ್ಕನಿಗೆ ಯಾವ ರೀತಿಯಲ್ಲಿ ಸಮುದ್ರದಲ್ಲಿ ಹೋರಾಡಿಕೊಂಡು ಮಾಡಿದಂಥ ಹಬ್ಬಕ್ಕಳ ಒಟ್ಟಿಗಿದ್ದಂಥ ಮಗುವೀರರು ಇವತ್ತು ಅವರ ಸಮಾಜದ ಅಧ್ಯಕ್ಷರಾಗಿ ಇವತ್ತು ನಮಗೆ ಮಾಜಿ ಅಧ್ಯಕ್ಷರಾಗಿದ್ರು ಕೂಡ ಅವರು ನಮಗೆ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಸಮಿತಿಯ ಗೌರವ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಕೂಡ ನಮ್ಮೊಟ್ಟಿಗೆ ನಮ್ಮನ್ನು ಎಲ್ಲ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ.
ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ದೇವಕಿ ಉಳ್ಳಾಲ್ರವರಿದ್ದಾರೆ, ನಮ್ಮ ಗೌರವಾನ್ವಿತ ಗೌರವ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ, ಅವರು ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲ ಒಳ್ಳೆಯ ರೀತಿಯ ಹುದ್ದೆಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿದಂಥ ಒಂದು ಮಹಿಳೆಯಾಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಖಜಾಂಜಿ ಅವರಾದ ನಮ್ಮೊಟ್ಟಿಗೆ ಹಲವಾರು ವರ್ಷಗಳಿಂದ ಇದ್ದುಕೊಂಡು ಇವತ್ತು ಖಜಾಂಜಿಯಾಗಿ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ, ನಮ್ಮ ಆನಂದ ಸಿಗಳು ನಮ್ಮೊಟ್ಟಿಗಿದ್ದ ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಇದ್ದೇನೆ. ಆಲಿಯಾಬಕ್ಕನವರು ಗೌರವ ಉಪಾಧ್ಯಕ್ಷರಾಗಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಧನಲಾಶಿ ಗಟ್ಟಿಯವರು, ಎಲ್ಲರೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮ ಇರುವವರೆಲ್ಲ ಇದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮೊಟ್ಟಿಗಿದ್ದಾರೆ 3 ಮಂದಿ ನಮ್ಮ ನಿವೃತ್ತ ಶಿಕ್ಷಕರಂತ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಅವರು ಶಿಕ್ಷಕರೇ ಆಗಿದ್ದಾರೆ. ಜಾನಕಿ ಪುಟ್ನರವರು, MH ಮಲಾರ್ರವರು, ಅದೇ ರೀತಿಯಲ್ಲಿ ಸರಳಿನಲ್ಲಿ ರವರು ಕೂಡ ಇದ್ದಾರೆ. ಅವರ ಪರಿಚಯವನ್ನು ಮತ್ತು ಇನ್ನು ಸನ್ಮಾನ ಮಾಡುವಾಗ ಅವರಿಗೆ ಓದಲಿಕ್ಕಿದ್ದಾರೆ. ನಿಮ್ಗೆಲ್ರಿಗೂ ನಾನು ನಮ್ಮ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಸುಸ್ಥಿರ ಸಲಹೆಗಾರರಾದ ಕಿಶೋರ್ ಅತ್ತ ಅವರು ಇದ್ದಾರೆ, ಅವರ ಎಲ್ಲ ಬೆಂಬಲಿಗರು, ಅವರೆಲ್ಲ ಸಲಹೆಗಾರರು ಎಲ್ಲ ಇದ್ದಾರೆ. ಯಾಕಂದರೆ ನಮ್ಮ ಜಾನಕಿ ಪುತ್ರನವರು ಅವರೊಟ್ಟಿಗಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಹಬ್ಬಕ ಸಮಿತಿಯ ಪದಾಧಿಕಾರಿಗಳಿಗೂ, ಪತ್ರಕರ್ತರಿಗೂ, ನಮ್ಮ ದೃಶ್ಯ ಮಾಧ್ಯಮದವರಿಗೂ, ಅದೇ ರೀತಿಯಲ್ಲಿ ಬಂದಿದ್ದ ಎಲ್ಲ ಮಂಜನಾಡಿ ಅವರಿಗೂ ಎಲ್ರಿಗೂ ನಾನು ಸಹ ಯಾರನ್ನು ಬಿಟ್ಟು ಹೋದರೆ ದಯಮಾಡಿ ಕ್ಷಮಿಸಬೇಕೆಂದರೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಧನಲಕ್ಷ್ಮಿ ಗಟ್ಟಿಯವರಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿಗಳು ಒಂದು ಒಳ್ಳೆಯ ರೀತಿಯಲ್ಲಿ ಸಂಯೋಜಕರಾಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ರಿಗೂ ಸಹ ಧನ್ಯವಾದಗಳು. 28-30 ವರ್ಷಗಳಿಂದ ವೀರರಾಣಿ ಹಬ್ಬಕ ಉತ್ಸವವನ್ನು ಮುನ್ನಡೆಸುತ್ತಿರುವಂಥ ಏಕೈಕ ಧೀಮಂತ ವ್ಯಕ್ತಿ ಅಂತ ಹೇಳಿದರೆ ದಿನಕರ್ ಉಳ್ಳಾಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಅತಿಥಿಗಳಾಗಿ 3 ಗಂಟೆಗೆ ಯಾರೆಲ್ಲ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಗೊತ್ತಿರ್ಬೋದು. ಇಡೀ ಈ ಹೋಟೆಲಿಗೆ ಎಷ್ಟು ಸುತ್ತು ಹಾಕಿದ್ದಾರೆ ಫೋನ್ ಹಿಡ್ಕೊಂಡು ಅಂತೇಳಿ. ಯಾಕಂದರೆ ಎಲ್ಲರನ್ನು ಕರೆಯಕ್ಕೆ ಯಾರಿಗೂ ಒಂದು ಜವಾಬ್ದಾರಿ ಇಲ್ಲ. ಉತ್ತಮವಾಗಿ ಆ ಒಂದು ತಲೆಬಿಸಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂಥ ದಿನಕರ್ ಉಳ್ಳಾಲ್ರವರಿಗೆ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಇದೀಗ ನಾವು ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ಬರ್ತಾ ಇದ್ದೇವೆ. ಹೆಗ್ಡೆ ಮೇಡಮ್ ರವರು ದೀಪ ಬೆಳಗಿಸುವರೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಧಾನ ಭಾಗಕ್ಕೆ ಬರ್ತಾ ಇದ್ದೇವೆ. ನಮ್ಮಲ್ಲಿ ನಮ್ಮ ಅಧ್ಯಕ್ಷರಂತೇಳಿ ಉದಾಹರಣೆಗೆ ನಮ್ಮ ಉಳ್ಳಾಲದಲ್ಲಿ ಹಲವಾರು ಶಿಕ್ಷಕರುಗಳು ವರ್ಷದಿಂದ ವರ್ಷಕ್ಕೆ ನಿವೃತ್ತರಾಗ್ತಾ ಇದ್ದಾರೆ. ಅವರನ್ನು ಸೀನಿಯಾರಿಟಿಯಂತೆ ಗೌರವಿಸುವಂಥ ಒಂದು ವ್ಯವಸ್ಥೆಯನ್ನು ಅಧ್ಯಕ್ಷರು, ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಸಮಿತಿ ಬಹಳಷ್ಟು ಮುತುವರ್ಜಿಯಿಂದ ಮಾಡ್ತಾ ಇದೆ. ಇವತ್ತು ನಾವು 3 ಮಂದಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಅವರಲ್ಲಿ ಪ್ರಪ್ರಥಮವಾಗಿ ಶ್ರೀಮತಿ ಜಾನಕಿ ಪುತ್ರನ್ರವರನ್ನು ಇದೀಗ ನಾವು ಗೌರವಿಸ್ತಾ ಇದ್ದೀವಿ. ದಯವಿಟ್ಟು ತಾವು ತಮ್ಮ ಆಸನದಲ್ಲಿ ಸ್ವೀಕರಿಸಬೇಕು ಎಂದು ಕೇಳಿಕೊಳ್ತಾ ಇವರ ಸನ್ಮಾನ ಪತ್ರವನ್ನು ಅನುಪಮ ಜೆ ಅವರು ವಾಚಿಸ್ತಾರೆ. ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ, ಅಪ್ಪಯ್ಯ ಮೆನ್ಷನ್, ಪೆರ್ಮನ್ನೂರು ಅಂಚೆ, ಮಂಗಳೂರು, ದಕ್ಷಿಣ ಕನ್ನಡ. ಶಿಕ್ಷಕರ ದಿನಾಚರಣೆ 10/9/2024. ಇವತ್ತಿನ ಸನ್ಮಾನವನ್ನು ಸ್ವೀಕರಿಸುವವರು ಶ್ರೀಮತಿ ಯು ಜಾನಕಿ ಪುತ್ರನ್. ಶಿಕ್ಷಣ ಪ್ರೇಮಿ, ವಿದ್ಯಾರ್ಥಿ ಪ್ರೇಮಿ, ವೃತ್ತಿ ಪ್ರೇಮಿ, ಸಮಾಜ ಪ್ರೇಮಿಯಾಗಿರುವ ನೀವು ಸಹಸ್ರಾರು ಮಕ್ಕಳಿಗೆ ದಾರಿ ತೋರಿದ ಗುರು. ಉಳ್ಳಾಳ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ 32 ವರ್ಷಗಳ
ದೀರ್ಘಾವಧಿಯ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಸರ್ವತೋಮುಖ ಬೆಳವಣಿಗೆಗೆ ಪಠ್ಯ ಸಹಪಠ್ಯ ಚಟುವಟಿಕೆಗಳನ್ನು ಮೇಲ್ಮಟ್ಟದಲ್ಲಿ ಸಂಯೋಜಿಸಿ ಕ್ರಿಯಾಶೀಲ ಶಿಕ್ಷಕಿಯಾಗಿ ಶಿಕ್ಷಣ ಇಲಾಖೆಯಿಂದ ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿರುವುದು ಪ್ರಶಂಸನೀಯ. ಸದಾ ಹಸಿರಿನೊಂದಿಗೆ ಒಡನಾಟ, ಸ್ವಚ್ಛತೆಯ ಶ್ರದ್ಧಾಳು, ನಿವೃತ್ತಿಯ ವಿಶ್ರಾಂತಿ ದಿನಗಳಲ್ಲಿಯೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಮುಖ್ಯಸ್ಥರಾಗಿ, ಪದಾಧಿಕಾರಿಯಾಗಿ, ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ನಿಮ್ಮ ಸಾಮಾಜಿಕ ಕಾಳಜಿ ಶ್ಲಾಘನೀಯ. ಶಿಸ್ತಿನ ಶಿಕ್ಷಕಿಯಾಗಿ ಸಹಸ್ರಾರು ವಿದ್ಯಾರ್ಥಿಗಳ ಬದುಕಿಗೆ ದಿಟ್ಟ ಹೆಜ್ಜೆಗಳನ್ನಿಡಲು ಸ್ಪಷ್ಟ ಮಾರ್ಗವನ್ನಿತ್ತು ಶಾಲಾ ಮಕ್ಕಳಿಗೆ ಮಾತ್ರ ಮಮತೆಯನ್ನು ನೀಡಿದ ನೀವು ಶ್ರೇಷ್ಠ ಗುರು. ಬಹಳ ಮಂದಿ ಬಡ ಮಕ್ಕಳು ನಿಮ್ಮ ಸಹಾಯ ಹಸ್ತದಿಂದ ಉಪಕೃತರಾಗಿರುವುದನ್ನು ಸ್ಮರಿಸದೇ ಇರಲಾರರು. ವರ್ಷಂಪ್ರತಿಯಂತೆ ಆಚರಿಸುತ್ತಿರುವ ಶಿಕ್ಷಕ ದಿನಾಚರಣೆಯ ಸಂದರ್ಭದಲ್ಲಿ ನಿವೃತ್ತಿಯ ನಂತರವೂ ಸಮಾಜಮುಖಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಘನವೆತ್ತ ಆದರ್ಶ ಶಿಕ್ಷಕಿ ವ್ಯಕ್ತಿತ್ವವನ್ನು ಹೊಂದಿರುವ ತಮ್ಮನ್ನು ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತಿದೆ. ತಾನು ಸುಡುತ್ತಿದ್ದರೂ ಇತರರಿಗೆ ಬೆಳಕನ್ನು ಕೊಡುವ ಜ್ಯೋತಿಯೇ ಶಿಕ್ಷಕ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಇವರನ್ನ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಉತ್ಸವ ಸಮಿತಿಯಿಂದ ಸನ್ಮಾನಿಸಲ್ಪಡುವವರು ಸನ್ಮಾನ್ಯ ಹಾಜಿ MH ಮಲಾರ್ರವರು. ದಯವಿಟ್ಟು ಆಸನದಲ್ಲಿ ಆಸೀನರಾಗಬೇಕು ಅಂತೇಳಿ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಅಬ್ಬಕ್ಕ ಉತ್ಸವ ಸಮಿತಿ ಶಿಕ್ಷಕ ದಿನಾಚರಣೆ 2024 ಸನ್ಮಾನ್ಯ ಶ್ರೀ MH ಮಲ್ಲಾರ್ರವರಿಗೆ ಬಹುಶಃ ಅವರನ್ನು ನಾವು ಸಂಕುಚಿತವಾಗಿ ಒಂದು ಪುಟದೊಳಗೆ ಸೇರಿಸಲಿಕ್ಕೆ ನಾವು ಬಯಸಿದ್ದೇವೆ. ಆದರೆ ಅವರನ್ನು ನಾವು ಅವರು ಸೇವೆಗೆ ಸೇರಿದಲ್ಲಿಂದ ಇಲ್ಲಿಯವರೆಗೆ ಅಂದರೆ 1985ರಿಂದ ಇಲ್ಲಿಯವರೆಗೆ ನಾವು ಅವರ ಬಗ್ಗೆ ಅಥವಾ ಅವರ ಸಾಧನೆ ಬಗ್ಗೆ ಹೇಳಬೇಕಿದ್ದರೆ ನೂರಾರು ಪುಟಗಳನ್ನೇ ನಾವು ಓದಬೇಕಾಗಬಹುದಂಥ ಸನ್ನಿವೇಶಗಳು ಇರ್ಬೋದು. ಆದರೆ ಇದೀಗ ಬಹುಮುಖಿ ವ್ಯಕ್ತಿತ್ವದ ಮತ್ತು ಸಮರ್ಪಣಾ ಮನೋಭಾವದ ಶಿಕ್ಷಕರಾಗಿ ಪ್ರಸಿದ್ಧಗೊಂಡವರು ಸನ್ಮಾನ್ಯ MH ಮಲ್ಲಾರ್ರವರು. ಇವರ ದಿನಚರಿಯನ್ನು ನೋಡಿದರೆ ಒಬ್ಬ ಶಿಕ್ಷಕರು ಇಷ್ಟೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವೇ ಎಂಬ ಅಚ್ಚರಿ ಮೂಡುತ್ತದೆ. ಪಾದಾರ್ಪಣೆ ಮಾಡಿದಂದಿನಿಂದ ನಿವೃತ್ತಿಯವರೆಗೆ 38 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರುವುದು ಅಪರೂಪದ ಅಚ್ಚರಿ. ಶಾಲೆಯಲ್ಲಿ ಪಠ್ಯಕ್ರಮಗಳ ಜೊತೆಯಲ್ಲಿ ಸ್ವಚ್ಛ ಪರಿಸರಕ್ಕಾಗಿ ಮಕ್ಕಳಿಗೆ ಪ್ರಾಯೋಗಿಕ ತರಬೇತಿ, ಹೆಚ್ಚುವರಿ ಬೋಧನಾವಧಿಯ ಕಠಿಣ ಪರಿಶ್ರಮದ ಮೂಲಕ SSLCಯಲ್ಲಿ ನಿರಂತರ ಅತ್ಯುತ್ತಮ ಫಲಿತಾಂಶ ಕನ್ನಡ ಅನುದಾನ ರಹಿತ ಪ್ರೌಢಶಾಲೆಯಲ್ಲಿ ಮಾಡಿದ ಸಾಧನೆ MH ಮಲ್ಲಾರ್ರವರು. ಇದಕ್ಕಾಗಿ ಶಾಲಾಡಳಿತ ಮಂಡಳಿಯಿಂದ ಚಿನ್ನದ ಪದಕ ಪುರಸ್ಕಾರ, ಭಾರತದ ಮಹಾ ಜನಗಣತಿಯಲ್ಲಿ ಮುಖ್ಯ ತರಬೇತುದಾರರಾಗಿ ಮನ್ನಣೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯೊಂದಿಗೆ ಅತ್ಯಂತ ಸಕ್ರಿಯರಾಗಿರುವ MH ಮಲ್ಲಾರ್ರವರು ಇದೀಗ ಜಿಲ್ಲೆಯ ಸಹಾಯುಕ್ತರಾಗಿ ಉಳ್ಳಾಳ ತಾಲೂಕಿನ ಅಧ್ಯಕ್ಷರಾಗಿ ಮಕ್ಕಳನ್ನು ತರಬೇತಿಗೊಳಿಸಿ ರಾಷ್ಟ್ರಪತಿ ಅವಾರ್ಡ್, ಕರ್ನಾಟಕ ಜಾಂಬೋರಿ ಪ್ರಶಸ್ತಿ, ಮೆಡಲ್ ಆಫ್ ಮೆರಿಟ್ ಮುಂತಾದ ಗೌರವಗಳೊಂದಿಗೆ ಅಷ್ಟೇ ಅಲ್ಲದೆ ಅನುದಾನ ರಹಿತ ಕನ್ನಡ ಮಾಧ್ಯಮ ಮಕ್ಕಳನ್ನು ವಿದೇಶಗಳಿಗೆ ಕರೆದುಕೊಂಡು ಹೋದಂಥ ಕೀರ್ತಿ ಅದು MH ಮಲ್ಲಾರ್ರವರಿಗೆ ಸಲ್ಲುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಸಾರ್ಥಕ ಸೇವೆಯ ಮುಕುಟಮಣಿಗಳು. ವರ್ಷಂಪ್ರತಿಯಂತೆ ಆಚರಿಸುತ್ತಿರುವ ಶಿಕ್ಷಕ ದಿನಾಚರಣೆ ಸಮಾರಂಭದಲ್ಲಿ ಆದರ್ಶ ಶಿಕ್ಷಕ ವ್ಯಕ್ತಿತ್ವವನ್ನು ಹೊಂದಿರುವ ತಮ್ಮನ್ನು ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತದೆ. ದಿನಕರ್ ಉಳ್ಳಾಳ ಅಧ್ಯಕ್ಷರು, ಧನಲಕ್ಷ್ಮಿ ಗಟ್ಟಿ ಪ್ರಧಾನ ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು, ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ. ದಯವಿಟ್ಟು ಎಲ್ಲ ಅತಿಥಿ
ನಾವು ಗೌರವಿಸಲ್ಪಡುವವರು BM ಶಾಲೆಯಲ್ಲಿ ಹಲವಾರು ವರ್ಷಗಳು ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮತಿ ಎಡೆಲಿನ್ ಸೆರಾಲಿನ್ ಇವರ ಸನ್ಮಾನ ಪತ್ರವನ್ನು ಶಶಿಕಲಾ ಗಟ್ಟಿಯವರು ವಾಚಿಸಲಿಕ್ಕಿದ್ದಾರೆ ಅಂತ ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತವನ್ನು ಬಯಸ್ತಾ, ಹಾಗೆ ನಮ್ಮ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್ಡ್ ಅಪ್ಪಯ್ಯ ಮೆನ್ಷನ್ ಪೆರ್ಮನೂರು ಅಂಚೆ ಮಂಗಳೂರು ಶಿಕ್ಷಕ ದಿನಾಚರಣೆ 2024. ಸನ್ಮಾನ್ಯ ಎಡೆಲಿನ್ ಸೆರಾಲಿನ್ ಉಳ್ಳಾಲ ಅನುದಾನಿತ BM ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1992ರಿಂದ 2024ರವರೆಗೆ 30 ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಸನ್ಮಾನ್ಯ ಎಡೆಲಿನ್ ಸೆರಾಲಿನ್ರವರು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿರುವ ಮಕ್ಕಳಿಗೆ ಅಕ್ಷರವನ್ನು ಕಲಿಸಿ ಮಾತೃವಾತ್ಸಲ್ಯವನ್ನು ನೀಡಿ ವಿದ್ಯಾರ್ಥಿಗಳ ಹೃದಯಗಳನ್ನು ಗೆದ್ದು ಮಕ್ಕಳ ಪ್ರೀತಿಯ ಶಿಕ್ಷಕಿಯಾಗಿ ನಿವೃತ್ತರಾಗಿರುವುದು ನಮಗೆ ಅಭಿಮಾನ. ಶಾಲೆಯಲ್ಲಿ ಕ್ರಿಯಾಶೀಲ ಶಿಕ್ಷಕಿಯಾಗಿ ಭಾರತ ಸೇವಾದಳ ಶಾಖೆಯನ್ನು ಸ್ಥಾಪನೆ ಮಾಡಿ ವಿವಿಧ ಕಾರ್ಯಕ್ರಮಗಳನ್ನು ಸಂಯೋಜಿಸುತ್ತಾ ಮಕ್ಕಳನ್ನು ಪ್ರೇರೇಪಿಸಿದ ಸಾಧಕಿ ಸನ್ಮಾನ್ಯ ಎಡೆಲಿನ್ ಸೆರಾಲಿನ್. ಭಾರತದ ಮಹಾ ಜನಗಣತಿ, ಮತದಾರರ ಪಟ್ಟಿ ಪರಿಷ್ಕರಣೆ, ಸಾರ್ವತ್ರಿಕ ಚುನಾವಣೆ ಇಂತಹ ಕಾರ್ಯಕ್ರಮಗಳಲ್ಲಿಯೂ ಪಾದರಸದಂಥ ಚುರುಕುತನವನ್ನು ಬುದ್ಧಿವಂತಿಕೆಯಲ್ಲಿ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದವರು. ಸನ್ಮಾನ್ಯ ಎಡೆಲಿನ್ ಸೆರಾಲಿನ್ ನಿವೃತ್ತಿಯ ನಂತರ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ನಿಮ್ಮ ಮಾದರಿ ಜೀವನದ ಕ್ಷಮತೆಯ ಪ್ರಶಂಸನೀಯ. ವರ್ಷಂಪ್ರತಿಯಂತೆ ಆಚರಿಸುತ್ತಿರುವ ಶಿಕ್ಷಕ ದಿನಾಚರಣೆಯ ಸಮಾರಂಭದಲ್ಲಿ ಆದರ್ಶ ಶಿಕ್ಷಕಿ ವ್ಯಕ್ತಿತ್ವವನ್ನು ಹೊಂದಿರುವ ತಮ್ಮನ್ನು ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತಿದ್ದೇವೆ. ಧನ್ಯವಾದ. ಎಲ್ಲ ಗಣ್ಯರು ದಯವಿಟ್ಟು ಅವರನ್ನು ಗೌರವಿಸುವಂಥ ಕಾರ್ಯಕ್ಕೆ ಕೈಗೂಡಿಸಬೇಕು ಎಂದು ಕೇಳಿಕೊಳ್ತೇವೆ. ನಮ್ಮೆಲ್ಲರ ಆತ್ಮೀಯರು, ಬಹುಶಃ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯೊಟ್ಟಿಗೆ ನಿಕಟವಾದಂಥ ಸಂಪರ್ಕ ಇರುವವರು ನಾವೆಲ್ಲರೂ ಇವತ್ತು ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯವರು ಸಂತೋಷ ಪಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಏನಂತೇಳಿದ್ರೆ, ಇಬ್ಬರು ನಮ್ಮ ಅಬ್ಬಕ್ಕ ಉತ್ಸವಕ್ಕೆ ಹೊಸ ಸೇರ್ಪಡೆಯೊಂದಿಗೆ ನಮ್ಮ ಮುಂದಿನ ಅಬ್ಬಕ್ಕ ಉತ್ಸವ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಬಹುದು ಎಂಬಂಥ ಒಂದು ಆಶಾಭಾವನೆ ನಮ್ಮೊಟ್ಟಿಗಿದೆ. ಇವತ್ತು ಸರ್ಕಾರದ ಭಾಗ 2 ನಮ್ಮೊಟ್ಟಿಗಿದೆ, ನಮ್ಮೂರಿನವರೇ. ಆದ್ದರಿಂದ ಪ್ರಥಮವಾಗಿ ನಮ್ಮೆಲ್ಲರ ಹಿರಿಯರು, ನಮ್ಮ ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ಸದಾಶಿವಲಾಲ್ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅವರನ್ನು ನಾವೆಲ್ಲರೂ ಗೌರವಿಸ್ತಾ ಇದ್ದೇವೆ. ಸರ್, ದಯವಿಟ್ಟು ನೀವು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ತೇವೆ. ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಈ ಸಲದಲ್ಲಿ ನಾವು ಬಹಳಷ್ಟು ಸಂತೋಷದಿಂದ ವಿಜೃಂಭಣೆಯಿಂದ ಹಬ್ಬಕ್ಕೋತ್ಸವ ಆಚರಿಸಲಿಕ್ಕಿದೆ. ನಿಮ್ಮ ಸಹಕಾರ ಎಲ್ಲವೂ ನಮ್ಮ ಸಮಿತಿಗೆ ಬೇಕಾಗುತ್ತದೆ, ಇರುತ್ತೆ ಎಂಬಂತ ಆಶಾಭಾವನೆಯೊಂದಿಗೆ ನಿಮ್ಮನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇವೆ. ಬನ್ನಿ ಸರ್. ನಾವು ಇದೀಗ ಇನ್ನೋರ್ವ ಅಬ್ಬಕ್ಕಯ್ಯನ್ನ ಅಭಿನಂದಿಸ್ತಾ ಇದ್ದೇವೆ. ಇಲ್ಲೀಗ ನಮ್ಮ ವಿಚಾರಗಳು ಅಬ್ಬಕ್ಕನ ಹತ್ರ ನಾವು ಮಂಡಿಸಬೇಕಾಗಿದೆ. ಏನಂತ ಹೇಳಿದ್ರೆ, ನಮ್ಮ ದಿನಕರ್ ಉಳ್ಳಾಲ್ ಸರ್ ಇವರೆಲ್ಲರ ಕನಸಿನ ಕೂಸು ಉಳ್ಳಾಲದ ವೀರರಾಣಿ ಹಬ್ಬಕ್ಕೋತ್ಸವ. ನಮ್ಮ ವೀರರಾಣಿ ಹಬ್ಬಕ್ಕೋತ್ಸವದಲ್ಲಿ ಹೆಸರೇ ಸೂಚಿಸುವಂತೆ ಇದರಲ್ಲಿ ಸದಸ್ಯರಲ್ಲಿ 90% ಹಬ್ಬಕ್ಕೆಯರೇ ಇದ್ದಾರೆ. ಆದುದರಿಂದ ನಾವೆಲ್ಲ ಹಬ್ಬಕ್ಕೆಯರ ಪರವಾಗಿ ಶ್ರೀಮತಿ ಮಮತಾ ಗಟ್ಟಿಯವರಲ್ಲಿ ವಿನಂತಿಸುವುದೊಂದಿಗೆ ನಮ್ಮ ಹಬ್ಬಕ್ಕ ಉತ್ಸವ ಈ ಸಮಿತಿಗೆ ನೀವೋರ್ವ ಹಬ್ಬಕ್ಕೆಯಾಗಿ ಮುಂದಿನ ದಿವಸಗಳಲ್ಲಿ ಬರಬೇಕು, ಮುಂದಿನ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಸೂತ್ರಧಾರಿಗಳಾಗಬೇಕು ಅಂತೇಳಿ ವಿನಂತಿಸುವುದರೊಂದಿಗೆ ನಿಮ್ಮನ್ನ ನಮ್ಮ ಇನ್ನೋರ್ವ ಹಬ್ಬಕ್ಕೆ ಧನಲಕ್ಷ್ಮಿಯವರು ಸ್ವಾಗತಿಸಿದ್ದಾರೆ. ಅವರು ನಿಮಗೆ ಶಾಲನ್ನು ಹೊದಿಸಿಕೊಂಡಿದ್ದಾರೆ. ನಿಮಗೆ ಮತ್ತೊಮ್ಮೆ ನಾವು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಮೇಡಮ್.
ಮೇಡಮ್ ರವರಲ್ಲಿ ಧನಲಕ್ಷ್ಮಿ ಮೇಡಮ್ ರವರು ಇದ್ದಾರೆ. ನಮ್ಮ ವೀರರಾಣಿ ಹಬ್ಬಕ್ಕೋತ್ಸವದಲ್ಲಿ ಒಂದು ವೈಶಿಷ್ಟ್ಯ ಇದೆ. ಏನಂತ ಹೇಳಿದರೆ ಹಿಂದೂ ಮುಸ್ಲಿಂ ಕ್ರೈಸ್ತರು, ಅದೇ ರೀತಿಯಲ್ಲಿ ರಾಜಕೀಯದಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಇದ್ದಾರೆ. ಅದೇ ರೀತಿಯಲ್ಲಿ ರಾಜಕೀಯದಲ್ಲಿ ಸಕ್ರಿಯರಾಗಿರುವಂಥ ನೀವು ಇಬ್ಬರು, ಧನಲಕ್ಷ್ಮಿ ಗಟ್ಟಿ ಮತ್ತು ಮಮತಾ ಮೇಡಮ್ ರವರು ನಮ್ಮೊಟ್ಟಿಗೆ ಇದ್ದರೆ ಬಹುಶಃ ಇದು ನಿಜವಾದಂಥ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ ಆಗುತ್ತೆ ಅಂತೇಳಿ ನಮ್ಮೆಲ್ಲರ ಭಾವನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇವೆ. ದಲ್ಲಿ ಮೈದೋರಿ ನಡೆನುಡಿಗೆ ಬೆಳಕು ಬೀರಿ ಜ್ಞಾನ ವಿಜ್ಞಾನಗಳ ರಸಧಾರೆ ಹರಿಸುವಳು, ಮೇರೆಯರಿಯದ ಅರಿವಿನೆಡೆಗೆ ನಡೆಸುವಳು. ಆಸಕ್ತಿ ಪದ ತಲದೆ ಚಿರಬಾಗಿ ನಮಿಸುವೆವು. ವಿದ್ಯಾಧರನ ಜಾತೆ ವಿದ್ಯಾದಾಯಿನಿ ಮಾತೆ. ಮೊದಲು ವಿದ್ಯಾದಾಯಿನಿ ಮಾತೆಗೆ, ಮತ್ತೆ ಇಲ್ಲಿ ನೆರೆದಿರುವ ಶಿಕ್ಷಕರಿಗೆ, ಮತ್ತೆ ಒಂದು ಕಾಲದಲ್ಲಿ ಶಿಷ್ಯರಾಗಿದ್ದುಕೊಂಡು ಈಗ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮಿಂಚುತ್ತಿರುವ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳು. ಶಿಕ್ಷಕರ ದಿನ ಅನ್ನುವಾಗ ನೆನಪಾಗ್ಬೋದು ನಮಗೆ ನಮ್ಮ 2ನೆಯ ರಾಷ್ಟ್ರಪತಿ, 1ನೆಯ ಉಪರಾಷ್ಟ್ರಪತಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ತಮ್ಮ 86 ವರ್ಷಗಳ ತುಂಬು ಜೀವನದ ಕಾಲದಲ್ಲಿ ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ಶಿಕ್ಷಣವೇತ್ತನಾಗಿ, ಒಬ್ಬ ರಾಜನೀತಿಜ್ಞನಾಗಿ, ಒಬ್ಬ ರಾಜಕಾರಣಿಯಾಗಿ, ಎಲ್ಲವೂ ಆಗಿ ಒಳ್ಳೆ ಆಡಳಿತಗಾರನಾಗಿ ಎಲ್ಲವೂ ಆಗಿ ಇದ್ದಂಥ ಅವರು ತಮ್ಮ ವಿದ್ಯಾರ್ಥಿಗಳು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಅಂತ ಬಂದಾಗ ನನ್ನ ಹುಟ್ಟುಹಬ್ಬದ ಬದಲು ಶಿಕ್ಷಕರ ದಿನ ಅದನ್ನು ಆಚರಿಸಿ ಅಂದಿನಿಂದ ಇಂದುವರೆಗೆ ಬಂದಿರುವಂಥ ಎಲ್ಲ ಶಿಕ್ಷಕರಿಗೂ ಸಲ್ಲುವಂತಹ ದಿನ ಅದು ಅಂತ ಹೇಳಿದವರು. ನಾವು ಆವತ್ತಿನಿಂದ ಶಿಕ್ಷಕರ ದಿನವನ್ನು ಆಚರಿಸ್ತಾ ಇದ್ದೇವೆ. ಈಗ ಶಿಕ್ಷಕರಿಗೆ ನಾವು ಅಥವಾ ಗುರು ಅಂತೇವೆ. ಗುರುವಿಲ್ಲವೆನಬೇಡ ಜಗವೇ ಜಗದ್ಗುರು ಎಂದಿದ್ದಾರೆ DVG. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದಿದ್ದಾರೆ ದಾಸರು. ಹೀಗೆ ಅನೇಕ ಬಂದು ಗುರುವಿನ ಬಗ್ಗೆ ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಆಚಾರ್ಯರು ಅವರು ಕೂಡ ಅದೇ ಪಂಕ್ತಿಯಲ್ಲಿ ಬರುವವರು. ಒಂದಷ್ಟು ತಮ್ಮವರಿಗೆ ತಮ್ಮಲ್ಲಿರುವುದನ್ನು ಬೆಳಕು ತೋರ್ತಾ, ಒಂದು ಕಡೆಯಲ್ಲಿ ನನ್ನ ಗುರುಗಳಾದ ಹೊಸಬೆಟ್ಟು ಸೀತಾರಾಮಾಚಾರ್ಯರ ಬಗ್ಗೆ ಒಂದು ಕವನ ಬರೀಬೇಕು ಅಂತ ಹೊರಟಾಗ ಈ ಆಚಾರ್ಯ ಅನ್ನೋದು ಅದರ ಹಿಂದಿನ ಅರ್ಥವನ್ನು ತಿಳ್ಕೊಳ್ಳಿ ಹೊರಟಾದ ಆ ಎಂದರೆ ಆವಿರ್ಭವ, ಚ ಎಂದರೆ ಚರ್ವಣ, ಆರ್ಯ ಎಂದರೆ ಬೆಳಕು ಬೀರುವವನು ಅಂತ ತಿಳಿದು ಬಂತು. ಶಿಕ್ಷಣ ಅಥವಾ ವಿದ್ಯೆ ನಾವು ಚಿಕ್ಕಂದಿನಿಂದ ಕಲಿತುಕೊಂಡು ಬಂದಿರುವಂಥದ್ದು. ಕಾರಿರುಳ ಆಗಸದಿ ತಾರೆ ನೂರಿದ್ದೇನು, ದಾರಿಗನ ಕಣ್ಗೆ ಬೇಕೊಂದು ನುಡಿ ಬೆಳಕು ಅಥವಾ ಮನೆ ಬೆಳಕು ಅಂದಿದ್ದಾರೆ DVG ಅವರು. ಅಂಥ ಬೆಳಕನ್ನು ತೋರಿದಂತಹ ಗುರುಗಳಿಗೆ ತಲೆಬಾಗ್ತಾ, ಗುರುಗಳು ಶಿಷ್ಯರಿಲ್ಲದೆ ಆಗೋದಿಲ್ಲ. ಇಂದಿನ ಕಾಲದಲ್ಲಿ ಈ ಶಿಷ್ಯತ್ವ ಅನ್ನೋದು
ಹೇಗಾಗಿದೆ ಅಂತ ಕೇಳಿದರೆ ಎಲ್ಲರೂ ಅದು ಹಿಂದಿನ ಕಾಲವೇ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮತ್ತೊಮ್ಮೆ ನನ್ನ ಗುರುಗಳನ್ನು ನೆನಪು ಮಾಡ್ಕೊಳ್ತೇನೆ. ಅವರ ಕವನ ಒಂದರಲ್ಲಿ ಹೇಳ್ತಾರೆ, ಹಿಂದೊಮ್ಮೆ ಗೌರವದ ಗಿರಿಯಲ್ಲಿದ್ದ ಗುರುವಿಗೆ ಈಗ ಒಕ್ಕಣ್ಣ ಶುಕ್ರಾಚಾರ್ಯನೆಂಬ ಪದವಿಗೆ ಕರೆ ಬಂದಿದೆ ಅಂತ. ಇದು ಆಗಿನ ಕಾಲದಲ್ಲೂ ಇತ್ತು, ಈಗಿನ ಕಾಲದಲ್ಲೂ ಇದೆ. ಅದು ಕಾಲ ಬದಲಾಗಿದ್ದಲ್ಲ, ನಾವು ಅಂದರೆ ಶಿಕ್ಷಕರಾಗಿದ್ದವರು ಕೂಡ ತಮ್ಮ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ಅವರು ಗುರುಗಳಿಗೆ ಮರ್ಯಾದೆ ಕೊಡೋದ್ರಲ್ಲಿದೆ. ಮತ್ತು ಆ ಪರಿಸರ ರೂಪಿಸುವ ಜವಾಬ್ದಾರಿ ಶಾಲೆ ಮತ್ತು ಶಿಕ್ಷಕರಲ್ಲೂ ಕೂಡ ಇದೆ. ಮಕ್ಕಳನ್ನು ನಾವು ಮನೆಯಲ್ಲಿ ಬಿಟ್ಟು ಬಂದು ಇಲ್ಲ ಅವರು ಓದ್ಕೊಳ್ತಾ ಇದ್ದಾರೆ, ಪರೀಕ್ಷೆ ಇದೆ ನಾಳೆ ಅಂತ ಹೇಳಿದ್ರೆ, ಅಥವಾ ಇನ್ನೊಂದು ವಾರದಲ್ಲಿ ಪರೀಕ್ಷೆ ಇದೆ ಅಂತ ಹೇಳಿದರೆ, ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಅವರ ಮನದ ಒಳಗಿನ ಸ್ಪರ್ಶ ಇರೋದೇ ಇಲ್ಲ. ನಮ್ಮ ಜೊತೆ ಬನ್ನಿ, ಇರೋದನ್ನು ಅನುಭವಿಸಿ ಅಂತ ಹೇಳಿದ್ರೆ ಮತ್ತೆ ನಮಗಿಂತ ಹೆಚ್ಚಿನ ಆಸಕ್ತಿ ನಮ್ಮ ಮಕ್ಕಳದಾಗ್ತದೆ. ಇದು ನನ್ನ ಸ್ವಂತ ಅನುಭವ. ನನ್ನ ಮಗ 5ನೇ ಕ್ಲಾಸಲ್ಲಿದ್ದಾಗ ಒಂದಿನ ಓಡ್ಕೊಂಡು ಬಂದು ಹೇಳ್ದ, ಪಕ್ಕದ ಮಿಲ್ಲಿನಲ್ಲಿ ಒಂದು ಟೇಬಲ್ಗೆ ಬೈ ಹೊಡಿತಾ ಇದ್ದಾರಮ್ಮ, ಒಂದು ಟೇಬಲ್ಗೆ ಬೈ ಹಾಕೊಂದುಲ್ಲೇರಮ್ಮ ಅಂತ ಹೇಳ್ದ. ಆವತ್ತಿನಿಂದ ನನ್ನ ಜೊತೆ ಕ್ಷೇತ್ರ ಕಾರ್ಯಕ್ಕೆ ಹೋಗುವಾಗ ಕರೆದುಕೊಂಡು ತಿರುಗಾಡಿದೆ. ಇವತ್ತಿಗೆ ತುಳುವಿನ ಬಗ್ಗೆ ಅಥವಾ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಹೇಳಿಕೊಡುವಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದಾರೆ. ಅದು ಸಾಧ್ಯ ಆಗತ್ತೆ, ಖಂಡಿತ ಸಾಧ್ಯ ಆಗತ್ತೆ. ಇದನ್ನೇ ನಾವು ಚಿಕ್ಕಂದಿನಲ್ಲಿ ಪ್ರೊಫೆಸರ್ ಶೇಖರ್ ರೆಡ್ಡಿಯ ಅಥವಾ ಸೀತಾರಾಮಾಚಾರ್ಯರಂಥ ಹಿರಿಯರಿಂದ ನಾವು ಕಲ್ತಿದ್ದು. ನಾವು ಮಾಡಿದರೆ ಅಲ್ಲಿ ಇನ್ನೊಬ್ಬರು ನಮ್ಮನ್ನು ಅನುಸರಿಸ್ತಾರೆ, ನಮ್ಮ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ ಅಂತ ಹೇಳಿ. ಏನಿದ್ರೂ ಕೂಡ ಭಾಷೆಯ ಒಂದು ಸ್ಪರ್ಶ ಇದೆಯಲ್ಲ, ಅದು ಮಾನವೀಯತೆಯ ಸ್ಪರ್ಶವನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ. ಯಾವುದೇ ಪ್ರೊಫೆಷನಲ್ ಕೋರ್ಸ್ ಆಗಲಿ, ಏನೇ ಆಗಲಿ, ಭಾಷೆಯ ಮತ್ತು ಮಾನವೀಯತೆಯ ಸ್ಪರ್ಶ ಯಾವತ್ತೂ ಕೂಡ ಬೇಕಾಗತ್ತೆ. ಅದೆರಡೂ ಇದ್ದರೆ ನಮ್ಮ ಮಕ್ಕಳು ಮುಂದಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಮಿಂಚಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಅಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಗುರುಗಳಿಗೆ ನಾವು ತಲೆಬಾಗ್ತಾ, ಈ ಅವಕಾಶವನ್ನು ಒದಗಿಸಿದಂಥ ರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯವರಿಗೆ, ದಿನಕರು ಉಳ್ಳಾಲರಿಗೆ, ತಮಗೆಲ್ಲರಿಗೂ ಕೂಡ ತಲೆಬಾಗ್ತಾ DVG ಅವರ ಕಗ್ಗದ ಸಾಲುಗಳೊಡನೆ ಮಾತುಗಳನ್ನು ಮುಗಿಸ್ತಾ ಇದ್ದಾನೆ. ಎಲ್ಲರಿಗೂ ಈಗ ನಮೋ. ಬಂಧುಗಳೇ, ಭಾಗಿಗಳೇ, ಜೊತೆಯಾದವರೇ, ಟೊಳ್ಳು ಜಗ ಸಾಕು ಬಾಳ್ ಎನಿಸಿದವರೇ, ಮತ್ತಷ್ಟು ಮೇಲಕ್ಕೆ ಬೀಸಿದವರೇ, ತಮಗೆಲ್ಲರಿಗೂ ನಮಸ್ಕಾರ. ಹಿರಿಯ ಶಿಕ್ಷಕಿ, ನಮ್ಮಿಂದ ಸನ್ಮಾನಗೊಂಡಂಥ ಶ್ರೀಮತಿ ಜಾನಕಿ ಪುತ್ರನ್ರವರು ಒಂದೆರಡು ಮಾತಾಡಬೇಕು ಅಂತೇಳಿ ಕೇಳಿದರು. ವೀರರಾಣಿ ಅಬ್ಬಕ್ಕ ಉತ್ಸವ ಶಿಕ್ಷಕರ ದಿನಾಚರಣೆ ಮತ್ತು ಗೌರವ ಸನ್ಮಾನ 1997ರಿಂದ ಆರಂಭಗೊಂಡು ಇಂದಿನ ತನಕ ಜಾತಿ ಮತ ಭೇದವಿಲ್ಲದೆ ಸರ್ವಧರ್ಮ ಸಮ್ಮೇಳನದಂತೆ ಈ ಅಬ್ಬಕ್ಕ ಉತ್ಸವ ಸಮಿತಿ, ಯಾಕಂತ ಹೇಳಿದರೆ ಎಲ್ಲರೂ ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲರೂ ಪ್ರೀತಿಯಿಂದ ಒಂದುಗೂಡಿ ಐಕ್ಯತೆಯಿಂದ ಬಹಳ ಒಂದು ಪ್ರೀತಿಯಿಂದ ಇದನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ. ಹಾಗೆ ನಮ್ಮ ಇದರ ಒಂದು ಮುಖ್ಯ ದಿನಕರ ಉಳ್ಳಾಲ್ ಇವರಿಗೆ ಇನ್ನೂ ಕೂಡ ದೇವರು ಆಯುಷ್ಯ ಆರೋಗ್ಯ ಗಟ್ಟಿಯಾಗಿ ಕೊಟ್ಟು ಈ ಒಂದು ಅಬ್ಬಕ್ಕ ಉತ್ಸವ ಸಮಿತಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಹೆಸರು ಗಳಿಸುತ್ತಾ ಬಂದಿದೆ. ಇನ್ನೂ ಹೆಚ್ಚಾಗಿದು ಹೆಸರು ಗಳಿಸಲಿ ಅಂತ ಒಂದು ಶುಭ ಹಾರೈಕೆಯನ್ನು ನಾನು ಹೃದಯಾಂತರಾಳದಿಂದ ಸರ್ ನಿಮಗೆ ಅರ್ಪಿಸ್ತೇನೆ. ನನ್ನ ಬಗ್ಗೆ ಹೇಳುವುದಾದರೆ, ನನ್ನ ಮೊದಲ ಗುರು ನನ್ನ ತಾಯಿ. ನಾನು 1 ವರ್ಷದ ಮಗು ಇರುವಾಗ ನನ್ನ ತಂದೆ ತೀರಿ ಹೋಗಿದ್ದಾರೆ. ನನ್ನ ಅಮ್ಮ ನನಗೆ ಪ್ರಾಥಮಿಕ ಶಾಲೆಯ ಶಿಕ್ಷಣ ಕೊಡಿಸಿ, ಆನಂತರ ಸೋಮೇಶ್ವರದ ಆನಂದಾಶ್ರಮ ಶಾಲೆಯಲ್ಲಿ ಪ್ರೌಢಶಿಕ್ಷಣ ಮುಗಿಸಿ, ಆನಂತರ ಮಂಗಳೂರಿನ ಹೆಮ್ಮಕ್ಕಳ ಪದವಿ ಪೂರ್ವ ಕಾಲೇಜಿನಲ್ಲಿ 2 ವರ್ಷದ ಶಿಕ್ಷಕ ತರಬೇತಿಯನ್ನು ನಾನು ಮುಗಿಸಿ, ಇಂದು ನಿಮ್ಮಿಂದ ಈ ಗೌರವವನ್ನು ಪಡೆದುಕೊಳ್ಬೇಕಾದ್ರೆ
ನನ್ನ ಅಮ್ಮ ಮತ್ತು ನನಗೆ ಕಲಿಸಿದ ಗುರುಗಳನ್ನು ನಾನು ನನ್ನ ಮನಸಾರೆ ಸ್ಮರಿಸ್ತೇನೆ. ಮುಖ್ಯವಾಗಿ ಪ್ರೈಮರಿ ಶಾಲೆಯಲ್ಲಿ ಗೋಪಾಲಕೃಷ್ಣ ಸುವರ್ಣ ಅಂತ ಇದ್ದರು. ನನಗೆ ಬಹಳ ಒಂದು ಕನ್ನಡ ಪಾಠ ಮಾಡಲಿಕ್ಕೆ ಕೊಟ್ಟರು. ಬಹಳ ಕಷ್ಟದ ಪದ್ಯಗಳು ಜಸ್ಟ್ ಟ್ರೈನಿಂಗ್ ಆಗಿ ಬಂದ ನಾನು ಏನು ಮಾಡುವುದಂತ ಆಲೋಚನೆ ಮಾಡುವಾಗ ನನ್ನ ನೆರವಿಗೆ ಬಂದವರು ಅವರು ಈಗ ಕೂಡ ನನ್ನ ಹೃದಯದಲ್ಲಿ, ಹೈಸ್ಕೂಲಿನ ಮಾಸ್ಟರ್ ಕೂಡ ಹಾಗೆ, ನನ್ನ ಹೃದಯದಲ್ಲಿ ಮೇರು ಪರ್ವತದಷ್ಟು ಎತ್ತರದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಮತ್ತು ಸಂತೋಷ ಪಡ್ತೇನೆ. ಮತ್ತು ಶಾಲೆಯಲ್ಲಿ ನಿಜವಾಗಿ ಇಷ್ಟ ಇದ್ದು ನಾನು ಈ ಶಿಕ್ಷಕ ವೃತ್ತಿಗೆ ಬಂದವಳಲ್ಲ. ನಾನು ಬೇರೆಯೇ ಒಂದು ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಎಲ್ಲ ಕಲಿತು ಅಲ್ಲಿಗೆ ಹೋಗಬೇಕಂತ ನಾನು ನೆನೆಸಿದವಳು. ಆದರೆ ವಿಧಿ ನನ್ನನ್ನು ಈ ಒಂದು ಇದಕ್ಕೆ ಶಿಕ್ಷಕ ಹುದ್ದೆಗೆ ನನ್ನನ್ನು ಎಳೆದುಕೊಂಡು ಬಂದಿದೆ. ಹಾಗೆ 3 ಕಡೆಯಲ್ಲಿ ಕೂಡ ಕೆಲಸ ಇತ್ತು ನನಗೆ. ಕೊನೆಗೆ ನಾನು ನಮ್ಮ ಮೊಗವೀರ ಹಿರಿಯ ಪ್ರಾಥಮಿಕ ಪ್ರಥಮದಲ್ಲಿ ಸ್ಟೆಲ್ಲಾ ಮ್ಯಾರಿಸಿನ ಕಾನ್ವೆಂಟ್ನಲ್ಲಿ ನಾನು 1.5 ವರ್ಷ ಕೆಲಸ ಮಾಡಿದ್ದೇನೆ. ನಂತರ ನನ್ನ 31 ವರ್ಷದ ಸರ್ವೀಸು ನಮ್ಮ ಉಳ್ಳಾಲ ಮೊಗವೀರ ಸಂಘದವರು ನಡೆಸುವಂತಹ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಿದೆ. ಆದರೆ ನನಗೆ ಯಶಸ್ಸು ಸಿಕ್ಕಿದೆ, ಹೌದು. ಆದರೆ ನನ್ನ ಒಬ್ಬಳಿಂದ ಯಾವುದು ಕೂಡ ಆದದ್ದಲ್ಲ. ನನ್ನ ಅಧ್ಯಾಪಕ ವೃಂದದವರು, ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಮೊಗವೀರ ಸಂಘ, ಹಾಗೆ ಎಲ್ಲ ಸಂಸ್ಥೆಗಳು, ಹಾಗೆ ನಮ್ಮ ವಿದ್ಯಾರ್ಥಿಗಳು, ಹಾಗೆ ಎಲ್ಲರೂ ಕೂಡ ನನ್ನೊಂದಿಗೆ ಕೈ ಜೋಡಿಸಿದ ಕಾರಣ ಅವರೆಲ್ಲರಿಗೂ ಕೂಡ ಈ ಒಂದು ಗೌರವದ ಯಶಸ್ಸು ಸಲ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ, ಯಾರಾದರೂ ಒಬ್ಬರು ನನಗೆ ಈ ಸನ್ಮಾನವನ್ನು ಸ್ವೀಕರಿಸುವಾಗ ಒಬ್ಬರು ನನ್ನ ಪರಿಚಯದವರು ಇರ್ತಾರೆಯೇ ಪ್ರತಿಯೊಂದು ಸಂದರ್ಭದಲ್ಲಿ. ಈ ದೈಜಿವಳ್ಳಿನವರು ಮೊನ್ನೆ ಒಂದು ಗೌರವ ಸನ್ಮಾನ ಮಾಡಿದರು. ಆಗ ನನ್ನ ಗುರುಗಳಾದ ಮೋಹನ್ ಕುಮಾರ್, ನಾಟ್ಯಾಚಾರ್ಯ ಮೋಹನ್ ಕುಮಾರ್ ಇದ್ದರು. ಇದು ನನಗೆ ಅಂದರೆ ಇದು ಅನಿರೀಕ್ಷಿತವಾಗಿ ಬರುವಂತಹ ಒಂದು ಸಂದರ್ಭಗಳು. ಹಾಗೆ ಢಾಕಾ ಜಿಲ್ಲಾ BJPಯವರು ಮೊನ್ನೆ ಶಿಕ್ಷಕ ದಿನಾಚರಣೆ ಒಂದು ಅದೇ ಗೌರವ ಸನ್ಮಾನ ಏರ್ಪಡಿಸಿದಾಗ ಅಲ್ಲಿ ಕೂಡ ನನ್ನೊಟ್ಟಿಗೆ ಕಲಿತ ಒಬ್ಬರು ನನ್ನ ಸಹಪಾಠಿ ಟ್ರೈನಿಂಗ್ ಶಾಲೆಯಲ್ಲಿ ಅವರು ಕೂಡ ಇದ್ದರು. ಇವತ್ತು ಕೂಡ ಒಬ್ಬರು ಇದ್ದಾರೆ, ನಿಮಗೆ ಆಶ್ಚರ್ಯವಾಗಬಹುದು. ನಮ್ಮ ಮೂಡದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ನಮ್ಮ ಶಾಲೆಯಲ್ಲಿ ಕಲ್ತಿದ್ದಾರೆ. ಮತ್ತು ಇನ್ನೊಂದು ಸಂತೋಷ ಏನಂತ ಹೇಳಿದರೆ, ನಾವು ಒಟ್ಟಿಗೆ ಕೆಲಸ ಮಾಡಿದವರು 3 ಕೂಡ, ನಮ್ಮ ಟೀಚರ್, ನಮ್ಮ ಮಲ್ಲಾರ್ ಮಾಸ್ಟ್ರು, ಹೀಗೆ ನಮ್ಮ KMK, ನಾವು ಬಹಳ ಅನ್ಯೋನ್ಯತೆಯಿಂದ ಎಲ್ಲ ಒಂದು ಸವಾಲುಗಳನ್ನು ಸಾಲ್ವ್ ಮಾಡಿಕೊಂಡು ನಮ್ಮ ಒಂದು ಎಲ್ಲರ ಏಳಿಗೆಗೆ ಒಂದು ಆಗುವಂತೆ ನಾವು ಕೆಲಸವನ್ನು ಮಾಡಿದ್ದೇವೆ. ಮತ್ತು ನಿಜವಾಗಿ ಶಿಕ್ಷಕ ಹುದ್ದೆಯ ಬಗ್ಗೆ ಹೇಳೋದಾದರೆ, ನಾನು ಮನಸ್ಸಿದ್ದು ಬಂದದ್ದಲ್ಲ, ಆದರೆ ನನಗೆ ತುಂಬ ಸಂತೋಷ ಕೊಟ್ಟದಂತ ಹೇಳಿದರೆ, ಜೀವಂತ ಮಕ್ಕಳೊಟ್ಟಿಗೆ ನಮ್ಮ ಒಂದು ಕೆಲಸ, ಪೇಪರ್ ಮತ್ತು ಪೆನ್ನಿನೊಟ್ಟಿಗೆ ಅಲ್ಲ, ಮುಗ್ಧ ಮನಸ್ಸಿನ ಮತ್ತು ದೇವರಂಥ ಮನಸ್ಸಿನ ಅವರ ಮಾತು ಕೇಳುವಾಗ, ಅವರ ಒಂದು ಇದು ನೋಡುವಾಗ ಆ ಮಕ್ಕಳೊಟ್ಟಿಗೆ ಕೆಲಸ ಮಾಡುವುದೇ ನಮ್ಮದೊಂದು ಭಾಗ್ಯ ಅಂತ ನನಗೆ ಆಗಿದೆ. ಮುಗ್ಧತೆ ಎಷ್ಟು ಉಂಟಂತ ಹೇಳಿದರೆ, ಒಂದು ಉದಾಹರಣೆ ಹೇಳ್ತೇನೆ ನಾನು. ಒಂದು ಹುಡುಗ ಯಾವಾಗಲೂ ಕಾಪಿ ಬರೀತಿರಲಿಲ್ಲ. ನಾನು ಕಾಪಿಗೆ ಕೂಡ ಅಕ್ಷರ ಚೆಂದಾಗಬೇಕಂತ ಕಾಪಿ ಬರೆಯೋದವರಿಗೆ ಕೈಗೆ ಒಂದು ಪೆಟ್ಟು ಕೊಡ್ತಿದ್ದೆ. ಅವನು ಸಾಧಾರಣ 1 ತಿಂಗಳಿಂದ ಕಾಪಿ ಬರೆಯಲೇ ಇಲ್ಲ. ಹಾಗೆ ಒಂದೊಂದು ಪೆಟ್ಟು ತಿಂದುಕೊಂಡು ಹೋದ. ಇನ್ನು ಇವನಿಗೆ ಎಷ್ಟು ಪೆಟ್ಟು ಕೊಡೋದು ನಾನಂತ ಹೇಳಿ ನಾನೊಂದು ಪರ್ಸ್ ತೆಗೆದು ಅದರಿಂದ ಹಣ ತೆಗೆದು ಅವನಿಗೆ ಕೊಟ್ಟೆ. ನೋಡು, ಅಲ್ಲಿ ವೆಂಕಪ್ಪಂಡಿತರ ಅಂಗಡಿ ಉಂಟು, ಅಲ್ಲಿ ಹೋಗಿ ಒಂದು ನೆನಪು ತಗೊಂಡು ಬಾ ಅಂತ ಹೇಳಿದೆ. ಓಡಿದ ಅಂತ ಹೇಳಿದರೆ ಹಣವನ್ನು ಹಿಡ್ಕೊಂಡು ಓಡಿ ಎಷ್ಟು ಸ್ಪೀಡಲ್ಲಿ ಓಡಿದ್ದಾನೆ ಅಷ್ಟೇ ಸ್ಪೀಡಲ್ಲಿ ಬಂದಿದ್ದಾನೆವ. ಬಂದು ಟೀಚರ್ ಅಂತ ಏನು ಹೇಳಿದರು, ಬರಡಿ ತಗೊಂಡು ಬರಲಿಕ್ಕೆ ಹೇಳಿದರು ಅಂತ. ಆಗ ಎಲ್ಲ ಮಕ್ಕಳು ಜೋರು ನಗಾಡಿದರು. ಅಂದರೆ ಆ ಮಕ್ಕಳ ಒಂದು ಮುಗ್ಧತೆ ಹೇಳೋದು ನಾನು. ಅಷ್ಟು ಒಂದು ಹೇಳಿದ್ರು ಕೂಡ ಮಕ್ಕಳಿಗೆ ಅದು ಅರಿವಿಗೆ ಬರಲಿಲ್ಲ ನನಗೆ ಟೀಚರ್ ತಮಾಷೆ ಮಾಡೋದಂತ. ಹಾಗೆ ಇನ್ನೊಂದು ಹೇಳ್ತೇನೆ ನಾನು. ನಮ್ಮ ಒಂದು 7ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ಒಬ್ಬ ಹುಡುಗ ಫೇಲ್ ಆದ 1-2 ತರಗತಿಯಲ್ಲಿ. ಅವನ ಅಣ್ಣ ಶಾಲೆಗೆ ಬರ್ತಿದ್ದ. ಅವನ ಹತ್ರ ಹೇಳಿದೆ ನಾನು, ನೀನು ನಿನ್ನ ತಮ್ಮನನ್ನು ಕಳಿಸು, ನಾನು ಚಲನೆಲ್ಲ ಕಟ್ಟಿ ಹಣ ಎಲ್ಲ ಕಟ್ಟಿದ್ದೇನೆ, 1 ವಾರದ ಒಳಗೆ ಪರೀಕ್ಷೆ ಆಗ್ತದೆ ಅಂತ. ಇವನು ಮನೆಯಲ್ಲಿ ಹೋಗಿ ದಿನಾಲು ತಾಯಿ ಹತ್ರ ಹೇಳು. ತಾಯಿಗೆ ಮತ್ತು ಇವನಿಗೆ ಜಗಳ ಆಗಿ ತಮ್ಮ ಟೀಚರ್ಸನ್ನು ಕಳಿಸಿದೆ ನಾನು. ಅವರು ಕೂಡ ಹೋಗುವಾಗ ಅವನು ಬರುವುದಿಲ್ಲ, ಅವನನ್ನು ತಾಯಿ ಕಳಿಸುವುದಿಲ್ಲ ಅಂತ. ಕೊನೆಗೆ ನಾನೇ ಹೋಗಿ ಅಲ್ಲಿ ನೋಡುವಾಗ ಆ ಸೀನನ್ನು ನೋಡಿ ನನಗೆ ನನ್ನ ಒಂದು ಹೃದಯ ಒಮ್ಮೆ ನಿಂತ ಹಾಗೆ ಆಯಿತು. ಯಾಕಂತ ಹೇಳಿದರೆ,
ದೊಡ್ಡ ಮಗನ ಮತ್ತು ತಾಯಿಯ ಒಂದು ಜಗಳದಲ್ಲಿ ಹುಡುಗನಿಗೆ ಸರಿ ಪೆಟ್ಟು ಬಿದ್ದಿತ್ತು. ಪೆಟ್ಟಂತ ಹೇಳಿದ್ರೆ ಹಿಂದೆ ತಲೆಯಲ್ಲಿ ಒಂದು ಬಾವು, ಕಣ್ಣಿನ ಅರ್ಧ ಮುಚ್ಚಿ ಹೋದ ಕಣ್ಣುಗಳು, ಇಲ್ಲಿ ಬೆನ್ನಿನ ಮೇಲೆ ವಾಸುಂಡೆಗಳು ಎಲ್ಲ ನೋಡಿ ನನಗೆ ಬಹಳ ಒಂದು ಬೇಸರ ಆಯ್ತು. ಅಯ್ಯೋ ದೇವರೇ, ಈ ರೀತಿ ಕೂಡ ಒಂದು ಪೆಟ್ಟು ಕೊಡುವುದಾ ಅಂತ. ಹಾಗೆ ನನ್ನನ್ನು ನೋಡಿದ ಕೂಡಲೇ ಅವನ ತಾಯಿ ನನಗೆ ಜೋರು ಬೈದರು. ನನಗೆ ಬಂದಿಯಾ, ಬಾ, ನಿನಗೆ ಯಾಕೆ ಬೇಕು, ನಿನಗೆ ಅವನು ಶಾಲೆಯಲ್ಲಿ ಅವನಿಗೆ ತಲೆಗೆ ಹತ್ತುವುದಿಲ್ಲ, ನೀನು ಒತ್ತಾಯ ಮಾಡಬೇಡ, ಅವನು ಗುಜರಿ ಹಾಕ್ತಾನೆ, ನೀನು ಹೋಗಿ ಇಲ್ಲಿಂದ, ನಿನ್ನನ್ನು ಇಲ್ಲದಿದ್ದರೆ ನಾನು ಪೊಲೀಸಿಗೆ ಹಿಡಿದು ಕೊಡ್ತೇನೆ, ನಿನ್ನಿಂದಾಗಿ ನನ್ನ ಮಗ ಇವತ್ತು ಸಾಯ್ತಿದ್ದ ಅಂತ ಹೇಳುವಾಗ ನಾನು ಏನು ಮಾತಾಡಿದೆ, ಸುಮ್ಮನೆ ನಿಂತುಕೊಂಡೆ. ಅಷ್ಟೊತ್ತಾಗುವಾಗ ಹುಡುಗ ನೆಲ ಒರೆಸ್ತಿದ್ದವ ಅಂಗಿ ಹಾಕಿ ಚೀಲ ಹಾಕಿ ನನ್ನ ಹತ್ತಿರ ಬಂದು ನಿಂತುಕೊಂಡ. ಅವನ ಕೈ ಹಿಡಿದುಕೊಂಡು ನಾನು ಓಟದ ನಡಿಗೆಯಲ್ಲೇ ಶಾಲೆಗೆ ಬಂದೆ. ನಾನು ಬಂದು ಪ್ರಥಮವಾಗಿ ನಮ್ಮ ಟೀಚರ್ಸ್ನವರೆಲ್ಲ ಆ ಹುಡುಗನಿಗೆ ಎಲ್ಲ ಪ್ರಥಮ ಚಿಕಿತ್ಸೆಯ ಒಂದು ಇದು ತೆಗೆದು ಎಲ್ಲ ಇದು ಮಾಡಿದರು, ಗಾಯವನ್ನೆಲ್ಲ ಒರೆಸಿ ಮದ್ದೆಲ್ಲ ಹಾಕಿ ಆ ನಂತರ ಎರಡೆರಡು ಟೀಚರನ್ನು ಕೊಟ್ಟು ಅವನಿಗೆ ಆ ಫೇಲಾದ ಪಾಠದಲ್ಲಿ ನಾವು ತರಬೇತಿ ಕೊಟ್ಟು, ಪರೀಕ್ಷೆಯ ದಿವಸ ಕೂಡ ಹಾಗೆ ಅವನು ಬರ್ತಾನಂತ ನನಗೆ ನಂಬಿಕೆ ಇಲ್ಲ. ನನ್ನ ಮನೆ ಮತ್ತು ಅವನ ಮನೆ ಹತ್ತಿರ. ನಾನು ಹೇಳಿದೆ, ನಾನೇ ಕರ್ಕೊಂಡು ಬರ್ತೇನೆ, ಒಬ್ಬರಲ್ಲಿ ಶಾಲೆಯಲ್ಲಿ ನಿಲ್ಲಿ, ನಿಮ್ಮ ಕೈಗೆ ಕೊಡ್ತೇನೆ, ಆ ನಂತರ ಕರ್ಕೊಂಡು ಹೋಗಿ ಅಂತ ಒಬ್ಬರು ಮಾಸ್ಟರ್ ಹತ್ರ ಹೇಳಿದೆ. ಅವರು ಬಂದು ಅವನನ್ನು, ನಾನು ಬಂದು 8:30 ಗಂಟೆಗೆ ಬಂದು ಅವನನ್ನು ಕರ್ಕೊಂಡು ಶಾಲೆಗೆ ಹೋಗಿ ಆ ಮಾಸ್ಟರ್ ಕೈಯಲ್ಲಿ ಕೊಟ್ಟು 2 ದಿವಸ ಕೂಡ ಅವರು ಪರೀಕ್ಷೆ ಬರೆಸಿ ಅವನು ಬಂದಿದ್ದಾನೆ. ಪಾಸಾದ ಹುಡುಗ, SLC ಮಾಡಿದ. SLC ನಮ್ಮ ಮಲ್ಲರ್ರವರ ಶಾಲೆಗೆ ಹೋಗಿ ಅವನು ಮಾಡಿದ್ದು. ಆನಂತರ PUC ಮಾಡಿ ಈಗ ಅವನು ಗಲ್ಫಿನಲ್ಲಿ ಉದ್ಯೋಗದಲ್ಲಿದ್ದಾನೆ. ಇದನ್ನೆಲ್ಲ ನೆನೆಸುವಾಗ ನಮಗೆ ಅಂದರೆ ನಾವು ಕೆಲಸ ಮಾಡಿದ್ದೇವೆ, ಸರ್ಕಾರ ಕೂಡ ಸಂಬಳ ಕೊಡ್ತದೆ, ಆದರೆ ಹಾರ್ಟ್ಲಿ ಆಗಿ ಅಂದರೆ ಅದರಲ್ಲಿ ನಮ್ಮನ್ನು 100ಕ್ಕೆ 100 ತೊಡಗಿಸಿಕೊಂಡು ನಾವು ಕೆಲಸ ಮಾಡಿದ್ದೇವೆ. ಎಲ್ಲರಿಗೆ ಕೂಡ ಎಲ್ಲ ನನಗೆ ಸಹಕಾರ ನೀಡಿದ ಅಧ್ಯಾಪಕರು, ನಮ್ಮ ಮಗುವಿನ ಸಂಘ, ನಮ್ಮ ಸಂಘ ಸಂಸ್ಥೆಗಳು, ಇವತ್ತು ಈ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿಗೆ ಕೂಡ ನಾನು ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನೀವು ಮಾತನಾಡಿದ್ದೀರಿ, ಧನ್ಯವಾದಗಳು. ಮುಂದೆ ನಮ್ಮೊಟ್ಟಿಗಿದ್ದಾರೆ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾದಂಥ ಶ್ರೀಮತಿ ಮಮತಾ ಗಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯವರು ಹಮ್ಮಿಕೊಂಡಂತಹ ಈ ಒಂದು ಅರ್ಥಪೂರ್ಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಮಾಧ್ಯಮದ ಸಹೋದರ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ವಂದಿಸಿಕೊಂಡು ಹಬ್ಬಕ್ಕ ಸಮಿತಿ ದಿನಕರ್ ಉಳ್ಳಾಲ್ರವರ ಅಧ್ಯಕ್ಷತೆ, ಧನಲಕ್ಷ್ಮಿಯವರ ಕಾರ್ಯದರ್ಶಿ, ಹಾಗೆ MK ಅವರು, ಎಲ್ಲ ನಮ್ಮ ಸಮಿತಿಯವರು ಒಂದು ವರ್ಷಂಪ್ರತಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ. ಈ ಸರಿ ವಿಶೇಷತೆ ಶಿಕ್ಷಕರಿಗೂ, ಗುರು ಹಿರಿಯರು, ರಿಟೈರ್ಡ್ ಆದಂಥ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಶಿಕ್ಷಕ ದಿನಾಚರಣೆಯ ಪರವಾಗಿ ಹಮ್ಮಿಕೊಂಡಿದ್ದೀರಿ. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದಕ್ಕಾಗಿ ನಾನು ಸಮಿತಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಮೊದಲಾಗಿ ಸಲ್ಲಿಸಿಕೊಂಡು, ಇವತ್ತು ಶಿಕ್ಷಕರ ಬಗ್ಗೆ ವಾಸ್ತವಿಕ ಸತ್ಯದ ವಿಚಾರಗಳನ್ನು 3 ಶಿಕ್ಷಕರೇ ಮಾತಾಡಿದರು, ಉದ್ಘಾಟಕರು ಮಾತಾಡಿದರು, ಸನ್ಮಾನಿತರು ಕೂಡ ಮಾತಾಡಿದರು. ನಮ್ಮ ಗುರು ನಮಗೆ ಶ್ರೇಷ್ಠ ಹೇಳಿದರು, ನಮ್ಮ ತಂದೆ ತಾಯಿ ನಮಗೆ ಮೊದಲ ಗುರು, ಅದು ಸತ್ಯ. ನಮ್ಮ ತಂದೆ ತಾಯಿಯೇ ನಮ್ಮ ಮೊದಲ ಗುರು, ಹಾಗೆ ನಂತರ ನಮ್ಮನ್ನು ತೀಡುವವಳು ನಮ್ಮ ಶಿಕ್ಷಕರು. ಆ ಒಂದು ಹಂತ ನಮ್ಮನ್ನು ಒಂದು ಪರಿಪೂರ್ಣವಾಗಿ ಮಾಡಬೇಕಿದ್ರೆ ಶಿಕ್ಷಕರು ಕಾರಣ ಅಂತೇಳಿ ನಾವು ಎದೆತಟ್ಟಿ ಹೇಳ್ಬೋದು. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಶಿಕ್ಷಕರ ಪಾವಿತ್ರ್ಯತೆ ಅದು ಖಂಡಿತವಾಗಿ ಕೂಡ ಇದೆ. ಹಾಗಾಗಿ ನಮ್ಮ ಅಪ್ಪ ಅಮ್ಮ ನಮ್ಮ ಆದರ್ಶ. ನನ್ನ ವೈಯಕ್ತಿಕವಾಗಿ ಕೂಡ ಹೇಳೋದಿದ್ರೆ ನನ್ನ ರಾಜಕೀಯ ಗುರು ನನ್ನ ತಂದೆಯವರೇ, ನನ್ನ ತಾಯಿಯೇ ನನಗೆ ಆದರ್ಶ, ಅವರೇ. ನಾನು ಕೂಡ ಒಂದು ಹೇಳಬೇಕಿದ್ರೆ ಶಿಕ್ಷಕಿಯೇ ಆಗ್ಬೋಳು. ನಿಜವಾಗಿ ಕೂಡ ಡಿಗ್ರಿ ಆಗಿ 1 ವರ್ಷ ಟೀಚರ್ ಕೆಲಸವನ್ನೇ ಮಾಡಿದವಳು. ನನ್ನ ತಂದೆಯವರು D.Edಗೆ ಅಂದರೆ ನನಗೆ ಸೀಟು ಕೂಡ ಹೋಗಿ ಮಾತಾಡಿ ಬಂದಿದ್ರು. ಏನೋ ದೇವರ ಇಚ್ಛೆ, ಏನು ರಾಜಕೀಯವಾಗಿ ಊರಲ್ಲಿ ಪ್ರಥಮವಾಗಿ ತಾಲೂಕ್ ಪಂಚಾಯತ್ ಒಂದು ಅವಕಾಶ ಬಂತು. ನಿಂತು ಈ ಒಂದು 26 ವರ್ಷಗಳ ಸುದೀರ್ಘವಾಗಿ ಇವತ್ತು 1999ರಲ್ಲಿ ಫಸ್ಟ್ ತಾಲೂಕ್ ಪಂಚಾಯತ್ಗೆ ನಿಂತೆ, ಉಪಾಧ್ಯಕ್ಷೆ ಆದೆ. 2006ರಲ್ಲಿ ಜಿಲ್ಲಾ ಪಂಚಾಯತ್ ನಿಂತೆ, ಅಧ್ಯಕ್ಷ ಆದೆ. 3 ಬಾರಿ ಜಿಲ್ಲಾ ಪಂಚಾಯತ್ ಅವಕಾಶ ಬಂತು. ಪಕ್ಷದಲ್ಲಿ ವಿವಿಧ ಸೇವೆಗಳ ಅವಕಾಶ ಬಂತು. ಬಯಸಿದ್ದು ಮಾತ್ರ ಇವತ್ತು ನಮ್ಮೆಲ್ಲರ ಉದ್ದೇಶ ಇಷ್ಟೇ, ಏನಾದರೂ ನಾವು ಮಾಡೋದಿದ್ರೆ
ಸಾರ್ವಜನಿಕವಾಗಿ ಇವತ್ತು ನಮ್ಮಿಂದ ಆಗುವಂತಹ ಸೇವೆಗಳನ್ನು ಮಾಡುವ ಅಂತೇಳಿ ಅದು ಸತ್ಯ. ಇವತ್ತು ನಾವು ಪ್ರತಿಯೊಬ್ಬರು ಕೂಡ ಒಂದೊಂದು ಹಂತದಲ್ಲಿ ನಮಗೆ ಅವಕಾಶಗಳು ಸಿಗ್ತದೆ. ಆ ನೆಲೆಯಲ್ಲಿ ನಮಗೆ ಸಿಕ್ಕಿದಂಥ ಅವಕಾಶಗಳನ್ನು ನಾವು ಸದುಪಯೋಗ ಪಡಿಸಿಕೊಂಡು ಸಮಾಜಕ್ಕೆ ಅರ್ಪಣೆ ಮಾಡಿದಾಗ ಆ ವ್ಯಕ್ತಿಯ ಸಾರ್ಥಕತೆ ಖಂಡಿತವಾಗಿಯೂ ಕೂಡ ಅದು ಸಮಾಜಕ್ಕೆ ಅರ್ಪಣೆ ಆಗ್ತದೆ. ಆ ನೆಲೆಯಲ್ಲಿ ಇವತ್ತು 3 ಜನ ಸನ್ಮಾನಿತ ಶಿಕ್ಷಕರು ಹಾಗೆ ಸದಾಶಿವ ಉಳ್ಳಾಲ್ರವರು ನಮಗೆ ಪೌರ ಸನ್ಮಾನವನ್ನು ಇಟ್ಟಿದ್ದೀರಿ. ಹಬ್ಬಕ್ಕ ಸಮಿತಿಯವರು ಕೂಡ ಇವತ್ತು ನಾವು ನೋಡಿದ್ರೆ ಸಾಮಾಜಿಕವಾಗಿ ಇವತ್ತು ಹಬ್ಬಕ್ಕೋತ್ಸವ ಮಾಡುವ ಮುಖಾಂತರ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆ ದಿನದಲ್ಲಿ ಮಾಡುವ ಮುಖಾಂತರ ಇವತ್ತು ಬೇರೆ ಬೇರೆ ವಿಷಯವನ್ನು ಕೂಡ ತೆಗೆದುಕೊಂಡು ನೋಡಿದರೆ ದಿನಕರ್ ಉಳ್ಳಾಲ್ರವರು ಹೇಳಿದರು, ನಾವು ಕೇವಲ ಹಬ್ಬಕ್ಕೋತ್ಸವ ಮಾತ್ರ ಮಾಡುವುದಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅದು ಸತ್ಯ. ನಾವು ಕೂಡ ಕಂಡವರು ಒಬ್ಬರು ಇವತ್ತು ಅಂತಹ ಕಾರ್ಯಕ್ರಮಗಳನ್ನು ಇವತ್ತು ಮಾಡಿಕೊಂಡಾಗ ನಿಜವಾಗಿ ಕೂಡ ಒಬ್ಬರಿಗೆ ವೈಯಕ್ತಿಕವಾಗಿ ಕೂಡ ಅದು ಸ್ಫೂರ್ತಿದಾಯಕ ಕಾರ್ಯಕ್ರಮ ಆಗಿದೆ. ಇವತ್ತು ಸರ್ಕಾರದಿಂದ ಕೂಡ ಸಿಗುವಂತಹ ಒಂದು ಏನು ಅವಕಾಶಗಳಿವೆ ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಹಬ್ಬಕ್ಕೋತ್ಸವ ಸಮಿತಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ಸಮಿತಿಗೆ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇವತ್ತು ನಮಗೆ ಸಿಕ್ಕಿದಂಥ ಈ ಅವಕಾಶ ಖಂಡಿತವಾಗಿಯೂ ಕೂಡ ನಮ್ಮಿಂದ ಏನು ಸೇವೆಯನ್ನು ಮಾಡಲಿಕ್ಕೆ ಆಗ್ತದೆ, ಹಬ್ಬಕ್ಕೋತ್ಸವ ಸಮಿತಿಗೂ ಕೂಡ ನಮ್ಮ ಸಂಪೂರ್ಣವಾದಂತಹ ಸಹಕಾರ ಇದೆ ಅಂತ ನಾನು ಹೇಳಿಕೊಂಡು ನಾವೆಲ್ಲರೂ ಹೇಳೋದಿಷ್ಟೇ. ನಾನು ಎಲ್ಲ ವೇದಿಕೆಗಳಲ್ಲಿ ಹೇಳ್ತಾ ಇದ್ದೇನೆ, ಇವತ್ತು ತಾಯಿಯ ಹೊಟ್ಟೆಯಿಂದ ಬರುವಾಗ ಉಸಿರಿರುತ್ತದೆ, ಹೆಸರಿರುವುದಿಲ್ಲ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಹೆಸರಿರುತ್ತದೆ, ಉಸಿರಿರುವುದಿಲ್ಲ. ಇವತ್ತು ರಾಣಿ ಅಬ್ಬಕ್ಕನ ಹೆಸರನ್ನು ಇವತ್ತು ಕೂಡ ನಾವು ಹೇಳ್ತೇವೆ. ಆ ಹೆಸರು ಇವತ್ತು ಭೂಮಿಯಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಅವರು ಮಾಡಿದಂತಹ ಕೆಲಸ, ಅವರ ಶೌರ್ಯ, ಅವರ ಸಾಧನೆ, ಯಾರದ್ದೇ ಇವತ್ತು ನಾವೊಬ್ಬ ವ್ಯಕ್ತಿಯ ಸಾಧನೆಗಳನ್ನು ತೆಗೆದುಕೊಂಡಾಗ ಅವರು ಎಷ್ಟು ದೊಡ್ಡ ಆಸ್ತಿವಂತರಿದ್ರು, ಎಷ್ಟು ದೊಡ್ಡ ಕೋಟ್ಯಾಧೀಶರು ಅಂತೇಳಿದರೆ ಎಲ್ಲೂ ಇತಿಹಾಸಗಳು ಹೇಳಲಿಲ್ಲ. ಅವರು ಮಾಡಿದಂತಹ ಸಾಧನೆಯನ್ನು ಮಾತ್ರ ಇವತ್ತು ಇತಿಹಾಸ ಹೇಳಿದೆ, ನಾವು ಓದಿದ್ದೇವೆ. ಹಾಗಾಗಿ ಇವತ್ತು ನಾವು ನೋಡಿ, ಇವತ್ತಿನ ರಾಜಕೀಯವೇ ಮುಂದಿನ ಇತಿಹಾಸ. ಹಾಗಾಗಿ ಆ ಒಂದು ಇತಿಹಾಸಪೂರ್ಣ ಕಾರ್ಯಕ್ರಮಗಳು ಇವತ್ತು ನಮ್ಮ ಜೀವನದಲ್ಲಿ ನಾವು ಆದರ್ಶಪ್ರಾಯರಾಗಿ ನಮಗೆ ಸಿಕ್ಕಿದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆಯದು ಮಾಡುವ ನಮ್ಮ ತಂದೆ ತಾಯಿ ಇಟ್ಟಂತಹ ಹೆಸರು ಈ ಭೂಮಿಯಲ್ಲಿ ಶಾಶ್ವತವಾಗಿ ಉಳಿಯಲಿ, 4 ಜನರಿಗೆ ಸಹಕಾರವನ್ನು ಮಾಡಿಕೊಂಡು ಹೋಗುವ ಅಂತ ಹೇಳಿ ಇವತ್ತು ನಮಗೂ ಕೂಡ ತಾವು ಅಭಿಮಾನದಿಂದ ಗೌರವಿಸಿದ್ದೀರಿ. ಎಲ್ಲ ಸಮಿತಿಯ ಅಧ್ಯಕ್ಷರು, ಸಮಿತಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆ ಯಾವತ್ತಿಯೂ ಕೂಡ ಚಿರಋಣಿಯಾಗಿರ್ತೇನೆ ಎನ್ನುವಂತಹ ಮಾತುಗಳನ್ನು ಹೇಳಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಕೂಡ ವಂದಿಸಿ, ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಬಾ. ಅವಕಾಶಾವಧಿಯಲ್ಲಿ ಮತ್ತು ಇದೀಗ ಏನಂತೇಳಿ ನೀವು ಎಲ್ಲ ಉಳ್ಳಾಳದವರು. ಮೊದಲು ನೀವು ಬಂಟ್ವಾಳದವರು ಇದ್ದೀರಿ, ಬಂಟ್ವಾಳ ತಾಲೂಕು. ಈಗ ನೀವು ಉಳ್ಳಾಳ ತಾಲೂಕಿನವಾಗಿದ್ದೀರಿ. ಹಾಗಾದರೆ ನಿಮ್ಮನ್ನು ನಾವು ಮತ್ತೊಮ್ಮೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತೇವೆ. ಈ ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಓರ್ವ ಸದಸ್ಯೆಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು. ಯಾಕಂದರೆ ಮೂಲರಾಗಿದೆ ಅಂತೇಳಿ ಅಲ್ಲದೆ ಹಬ್ಬಕ್ಕ ಉತ್ಸವವನ್ನು ಪ್ರಾರಂಭಿಸಿ ಕಳೆದ 28 ವರ್ಷದಿಂದ ಒಂದು ವರ್ಷವೂ ನಿಲ್ಲಿಸದೆ ಹಬ್ಬಕ್ಕ ಉತ್ಸವವನ್ನು ದಿನಕರ್ ಉಳ್ಳಾಲ್ರವರು ಒಬ್ಬರೇ ಮಾಡಿದ್ದೇವೆ. ನಾವು ಅವರ ಹಿಂದಕ್ಕೆ ನೀವು ಹೆದರಬೇಡಿ, ನೀವು ಬಂದರೆ ಸಾಕು, ಜನ ಸೇರಿಸಿ ಏನು ಬೇಕು ಮಾಡೋಣ ಅಂತೇಳಿ ಮಾಡಿಕೊಂಡವರು ದಿನಕರ್ ಉಳ್ಳಾಲ್ರವರು. ಅವರ ಬೆನ್ನ ಹಿಂದೆ ನಾವೆಲ್ಲರೂ ನಿಲ್ಲೋಣ, ನೀವು ನಮಗೆ ಸಹಕಾರಿಯಾಗಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಸ್ತಾ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನನ್ನ ಸಹೋದರ MH ಮಲ್ಲಾರ್ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮುಸ್ಸಂಜೆಯ ಈ ಸನ್ಮಾನ ಮತ್ತು ಗೌರವ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿದಂಥ ಅಧ್ಯಕ್ಷರೇ ಹಾಗೂ ಉದ್ಘಾಟಕರೇ, ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ನನ್ನ ಸಹೋದ್ಯೋಗಿಗಳಾದಂಥ ಮಿತ್ರರೇ, ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಶಿಕ್ಷಕರನ್ನು ಸಾಮಾನ್ಯವಾಗಿ ಸನ್ಮಾನಿಸುತ್ತಾರೆ, ಕೆಲವೊಂದು ಪ್ರಶಸ್ತಿ ಪಡೆದಾಗ ಸನ್ಮಾನಗಳು ಬರ್ತದೆ. ಆದರೆ ಸಾಮಾನ್ಯವಾಗಿ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸುವುದು ಬಹಳ ಕಡಿಮೆ, ಎಲ್ಲೂ ಕಾಣಲಿಲ್ಲ. ನಾನು ಕಳೆದ ಸಲ ಒಂದು ದಿವಸ ಕಂಡಿದ್ದೆ, ನನ್ನನ್ನು ಕರೆದಿದ್ದರು, ಇದೇ ಉಳ್ಳಾಳ ವೀರರಾಣಿ ಹಬ್ಬಕ್ಕ ಸಮಿತಿಯವರು, ಅಲ್ಲಿ ಕೂಡ ನಿವೃತ್ತರೇ ಇದ್ದರು. ಬಹುಶಃ ನಿವೃತ್ತರ ಸನ್ಮಾನ ಎಂಬ ಕಾರ್ಯಕ್ರಮ ಯಾವುದೇ ಸಂಘ ಸಂಸ್ಥೆಯಲ್ಲಿ ಇಟ್ಟುಕೊಂಡರೆ ನನ್ನ ತಿಳುವಳಿಕೆ ಪ್ರಕಾರ ಅದು ಉಳ್ಳಾಳ ವೀರರಾಣಿ ಹಬ್ಬಕ್ಕ ಸಮಿತಿಯವರು ಮಾತ್ರ. ಅದಕ್ಕಾಗಿ ಎಲ್ಲ ನಿವೃತ್ತ ಶಿಕ್ಷಕರ ಪರವಾಗಿ ಅವರನ್ನು ನಾನು ಮೊದಲಾಗಿ ಅಭಿನಂದಿಸ್ತಾ ಇದ್ದೇನೆ. ಸರ್, ನಾನು ಹೆಚ್ಚು ಹೇಳುವುದಿಲ್ಲ. ಶಿಕ್ಷಕನಾಗಿ ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ, ಸಮಾಜ ನನ್ನ ಗುರುತಿಸಿದೆ.
ಈಗ ಮತ್ತೆ ಪುನೊಮ್ಮೆ ನಿವೃತ್ತಿ ಆದಾಗ ನೀವು ಶಿಕ್ಷಕರು ನಿವೃತ್ತರು ಅಂತೇಳಿ ಗುರುತಿಸುವ ಕೆಲಸವನ್ನು ಸನ್ಮಾನ್ಯ ದಿನಾಕರ್ ಮಾಡಿ ನನ್ನ ಎಚ್ಚರಿಸ್ತಾ ಇದ್ದಾರೆ. ನಮ್ಮೆಲ್ಲರನ್ನು ಕೂಡ ನೀವು ನಿವೃತ್ತರಾಗಲಿಲ್ಲ, ನಿವೃತ್ತರಂತ ಅಲ್ಲಿ ಆಗಿದೆ, ಆದರೂ ನೀವು ಪ್ರಸಕ್ತ ಸಮಾಜದಲ್ಲಿ ಇದ್ದೀರಿ, ಎಚ್ಚೆತ್ತುಕೊಳ್ಳಿ, ಜವಾಬ್ದಾರಿ ಇದೆ ಎಂಬುದನ್ನಂತೆ ನಾನು ತಿಳ್ಕೊಳ್ತೇನೆ ಈ ಸನ್ಮಾನದ ಮೂಲಕ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಒಟ್ಟಿನಲ್ಲಿ ನನ್ನ ಸನ್ಮಾನ ನನ್ನ ಮನೆಯವರಿಗೆ, ನನ್ನ ಶಾಲೆಗೆ, ನನ್ನ ಆಡಳಿತ ಮಂಡಳಿಗೆ, ನನ್ನ ಸಹೋದ್ಯೋಗ ಮಿತ್ರರೆಲ್ಲರಿಗೂ ಕೂಡ ಮತ್ತು ನನ್ನ ಶಿಷ್ಯಂದಿರಿದ್ದು, ಇವತ್ತು ಕೌನ್ಸಿಲ್ ಆಗಿದ್ದ ಜಬ್ಬಾರ್ ಆಗಲಿ, ವಿಜಯವಾಣಿಯ ಪ್ರಮುಖ ವರದಿಗಾರ ಅನ್ಸಾರ್ ಅವರಿದ್ದಾರೆ, ಹಾಗೆ ಅನೇಕ ಕ್ಷೇತ್ರದಲ್ಲಿದ್ದವರೆಲ್ಲ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲ ಕಂಡಾಗ ಸಮಾಜಕ್ಕೆ ಏನಾದರೂ ಮಾನವ ಸಂಪನ್ಮೂಲವಾಗಿ ನಾವು ಕೊಡಬೇಕಾದಂಥ ಕೆಲಸವನ್ನು ಕಿಂಚಿತ್ತು ಮಾಡಿದ್ದೇನೆ ಎಂಬಂಥ ಆತ್ಮತೃಪ್ತಿ ಮಾತ್ರ ನನಗಿದೆ. ಅದಕ್ಕಾಗಿ ನನ್ನನ್ನು ಗುರುತಿಸಿದ್ದ ಸನ್ಮಾನ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ದಿನಕರ್ ಉಳ್ಳಾಳ್ ಕಳಿಸಲು ತುಂಬ ಒತ್ತಾಯ ಮಾಡಿದ್ದಾರೆ. ಭಾಳ ಪ್ರೀತಿಪೂರ್ವಕವಾಗಿ ನನ್ನ ಕರೆದಿದ್ದಾರೆ. ಬಹುಶಃ ವೀರರಾಣಿ ಅಬ್ಬಕ್ಕನ ಗತಕಾಲದ ವೈಭವವನ್ನು ಈ ಸಂಸ್ಕೃತಿಗೆ ಪರಿಚಯ ಮಾಡಿಕೊಟ್ಟಂಥ ಧೀಮಂತ ನಾಯಕ ಅಂತ ಹೇಳ್ಬೋದು ದಿನಕರ್ ಉಳ್ಳಾಳ್ ಎಂಬುವರು. ಸರಳ ಪ್ರಾಮಾಣಿಕತೆ ವ್ಯಕ್ತಿತ್ವ ಇರುವಂಥವ್ರು. ಅದೇ ರೀತಿಯಲ್ಲಿ ಸ್ಥಾಪಕ ಅಧ್ಯಕ್ಷರು ಜಯರಾಮ್ ಶೆಟ್ಟಿ ಇದ್ದಾರೆ. ನನ್ನ ಪರಿಚಯ ಅವರಿಗೆ ಸರಿಯಾಗಿ ಇರಲಿಕ್ಕಿಲ್ಲ, ಆದರೆ ನಾನು ಅವರ ಮನೆಗೆ ಹೋಗಿದ್ದೆ. ನನ್ನ ಶಾಲೆಗೆ ಗ್ರ್ಯಾಂಟ್ ಬೇಕಿತ್ತು, ಗ್ರ್ಯಾಂಟ್ ಇಲ್ಲದ ನನ್ನ ಶಾಲೆ ಹೈಸ್ಕೂಲಲ್ಲಿ ಗ್ರ್ಯಾಂಟ್ ಸಿಗಲಿಕ್ಕೆ ಅವರು ಆಗ ಶಾಸಕರಾಗಿದ್ದರು. ಬ್ಯಾಂಗ್ಳೂರಿಂದ ಬಂದ ದಿವಸ ಬೇರೆಲ್ಲ ಎಲ್ಲರೂ ಮಲಗಿ ಗೊರಕೆ ಹೊಡಿತಿದ್ರು. ಬ್ಯಾಂಗ್ಳೂರಿಂದ ಬಂದ ತಕ್ಷಣ ನನ್ನ ಫೋನ್ ರಿಸೀವ್ ಮಾಡಿ, ಬನ್ನಿ ಮಾಸ್ಟರ್ ಬ್ಯಾಂಗ್ಳೂರಿಂದ ಬಂದದಷ್ಟೇ ಅಂತ ಹೇಳಿದರು. ಅವರ ಮನೆಗೆ ನಾನು ಹೋಗಿ, ಸರ್ ನಮ್ಮೊಂದು ಮೀಟಿಂಗ್ ಇದೆ ತುಂಬೆ ಪದವಿ ಕಾಲೇಜಲ್ಲಿ, ಶಾಸಕರಾಗಿ ನೀವು ಪ್ರತಿನಿಧಿಸಬೇಕೆಂದೇಳಿ ನಾನು ಮತ್ತು ಮಂಜನಾಡಿ ಹೊರದು ಅವರ ಮನೆಗೆ ಹೋದಾಗ ಬಹಳ ಪ್ರೀತಿಪೂರ್ವಕವಾಗಿ ಆವತ್ತು ರಾತ್ರಿ ಜರ್ನಿ ಮಾಡಿ ಬಂದರು. ನಮ್ಮನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಸಿಕೊಂಡು ಆಯ್ತಂದು ಒಪ್ಪಿಕೊಂಡು 2 ದಿವಸ ಕಳೆದ ನಂತರ ನಮ್ಮ ಮೀಟಿಂಗ್ಗೆ ಬಂದ ಒಬ್ಬ ನಮ್ಮ ಅನುದಾನಿತ ರೈತ ಶಾಲೆಗಳಿಗೆ, ಪ್ರೌಢಶಾಲೆಗೆ ಆಶ್ವಾಸನೆಯನ್ನು ಅಂದು ನೀಡಿದಂಥ ಶಾಸಕರು ಜಯರಾಮ್ ಶೆಟ್ಟಿ ಅವರು. ಇಂದು ಆ ಶಾಲೆ ಅನುದಾನಕ್ಕೆ ಸಿಕ್ಕಿದೆ ಸರ್, ಆದ್ದರಿಂದ ನಿಮ್ಮ ಆ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ಇವತ್ತು ಕೂಡ ಈ ಸಂಸ್ಥೆಯ ಒಬ್ಬ ಸ್ವಾಗತ ಅಧ್ಯಕ್ಷರಾಗಿದ್ದುಕೊಂಡು ಈ ಉತ್ಸವ ಸಮಿತಿ ಬೆನ್ನೆಲುಬಾಗಿದ್ದಾರೆ. ಈ ಸಮಿತಿಯಲ್ಲಿರುವಂಥವರು ದಿನಕರ್ ಉಳ್ಳಾಳ್ ಆಗಿರ್ಬೋದು, ಧನಲಕ್ಷ್ಮಿ ಆಗ್ಬೋದು, ಅದೇ ನಮ್ಮ ಆತ್ಮೀಯ ಮಿತ್ರ ಆನಂದ ಹಸೆಗುಳಿಯವರಾಗಿರ್ಬೋದು, ಇವರೆಲ್ಲರೂ ನೀವೆಲ್ಲರೂ ಕೂಡ ಇಲ್ಲಿದ್ದವರೆಲ್ಲ ಭಾಳ ನಾನು ಅದಕ್ಕೆ ನನ್ನ ಎಲ್ಲ ನಿವೃತ್ತ ಶಿಕ್ಷಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಭಾವಿಸ್ತೇನೆ ನಿವೃತ್ತ ಶಿಕ್ಷಕರಿಗೆ ಅಂತ ಒಂದು ಸನ್ಮಾನ, ಒಂದು ಕರಿಮಣಿ ಸರದಲ್ಲಿರುವಂಥ ಒಂದು ಸನ್ಮಾನ ಅಂತ ಭಾವಿಸ್ತೇನೆ. ಈ ಕರಿಮಣಿ ಸರಕ್ಕೆ ಒಂದು ಸನ್ಮಾನ ಆಗುವಾಗ ಅದಕ್ಕೆ ಹವಳಗಳಾಗಿ ಇಬ್ಬರು ಸೇರಿಕೊಂಡಿದ್ದಾರೆ. ಆ ಕರಿಮಣಿ ಸರಕ್ಕೆ 2 ಹುದ್ದೆ, ಪ್ರಮುಖ ಹುದ್ದೆಯನ್ನು ಅಲಂಕರಿಸಿದವರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿದ್ದಾರೆ ಮಮತಾ ಗಟ್ಟಿಯವರು. ಅದೇ ರೀತಿಯಲ್ಲಿ ಪ್ರಾಧಿಕಾರದ ಮೂಢ ಅಧ್ಯಕ್ಷರು ಇದ್ದಾರೆ ಸದಾಶಿವರವರು. ಇವರು ಸೇರಿಕೊಂಡು ಆ ಕರಿಮಣಿ ಸರಕ್ಕೆ, ನಮ್ಮ ಈ ಸನ್ಮಾನಕ್ಕೆ ಹವಳವನ್ನು ಪೋಷಿಸಿದಾಗೆ ಈ ಒಂದು ಕಾರ್ಯಕ್ರಮ ನಿಜವಾಗಿ ಅದ್ಭುತವಾಗಿದೆ ಅಂತ ಹೇಳುತ್ತಾ ನನಗೆ ಮತ್ತೊಮ್ಮೆ ಅವಕಾಶಕ್ಕೆ ಕೊಟ್ಟಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಬಂಧುಗಳು ಅಂತಿಮ ಆಗುತ್ತೇನೆ. ಜೈ ಹಿಂದ್. ನಡೆಯುವಂತೆ ಈ ಶಿಕ್ಷಕರ ದಿನಾಚರಣೆಯ ಸಭಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಸಭೆಯ ಅಧ್ಯಕ್ಷರು, ಮಾಜಿ ಶಾಸಕರು, ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂಥ ಹಿರಿಯರಾದಂಥ ಜಯರಾಮ್ ಶೆಟ್ಟಿಯವರೇ, ಈಗ ತಾನೇ ಈ ಸಭೆಯನ್ನು ಉದ್ಘಾಟನೆಗೊಳಿಸಿದಂಥ ಶ್ರೀಮತಿ ಸಾಯಿ ಗೀತಾ ಮೇಡಮ್ರವರೇ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಒಬ್ಬ ಧೀಮಂತ ನಾಯಕಿ ಅಂತ ಹೇಳ್ಬೋದು. ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಭಾಳಷ್ಟು ಎಡರು ತೊಡರುಗಳನ್ನು ನಿಭಾಯಿಸಿಕೊಂಡು ಎಲ್ಲ ಅಧಿಕಾರಿಗಳನ್ನು ತರಾಟೆಯಲ್ಲಿ ಇಟ್ಕೊಂಡು ಏನೆಲ್ಲ ಕೆಲಸ ಮಾಡಬೇಕಿತ್ತು ಅದನ್ನು ಅವಧಿಯಲ್ಲಿ ಮಾಡಿಕೊಟ್ಟಂಥ ಏಕೈಕ ಉತ್ತಮ ಅಧ್ಯಕ್ಷರಾಗಿದ್ದರೆ ಅದು ಮಮತಾ ಗಟ್ಟಿಯವರು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮಮತಾ ಗಟ್ಟಿಯವರೇ, ಅದೇ ರೀತಿ ನಮ್ಮ ಹಿರಿಯ ನಾಯಕಿ, ಉತ್ತಮ ಸಮಾಜ ಸೇವಕರು, ಅದೇ ರೀತಿ ಎಲ್ರಿಗೂ ಯಾರು ಬಡವರು ಯಾರು ಹೋದರೂ ಸ್ವಲ್ಪ ಸ್ಪಂದಿಸುವಂಥ ಗುಣ ಇರುವಂಥ ಶ್ರೀಮತಿ ದೇವಕಿ ಪೂಜಾರಿಯವರು, ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಮಗುವೀರ ಸಮಾಜದ ಹಿರಿಯವರು, ಮಗುವೀರ ಸಮಾಜದ ಮಾಜಿ ಅಧ್ಯಕ್ಷರು, ಸೋಮೇಶ್ವರ ದೇವಸ್ಥಾನದ ಓರ್ವ ಟ್ರಸ್ಟಿಗಳು ಆದಂಥ ಹಿರಿಯರಾದಂಥ ಸದಾನಂದ ಮಂಗೇರ್ರವರೇ, ಅದೇ ರೀತಿ ಶಿಕ್ಷಕರಾಗಿರ್ತಕ್ಕಂಥ ಆನಂದ ಹಸೇಗೊಲ್ಲಿಯವರೇ, ನಮ್ಮ ಕೌನ್ಸಿಲರಾದಂಥ ಜಬ್ಬಾರ್ರವರೇ, ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರು, ಆತ್ಮೀಯರು, ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಆದಂಥ ಸನ್ಮಾನ್ಯ ದಿನಕರ್ ಉಳ್ಳಾಳ್ರವರೇ, ಅದೇ ರೀತಿ ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಧನಲಕ್ಷ್ಮಿ ಗಟ್ಟಿಯವರೇ, ಮೇಡಮ್ರವರೇ, ಮಾಸ್ಟರ್ ಮಲಾರ್ ರಾಯ್, ಜಾನಕಿ ಟೀಚರ್ರೇ, ಮುಂಭಾಗದಲ್ಲಿರ್ತಕ್ಕಂಥ ಅಬ್ಬಕ್ಕೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಭಾಳ ಸಂತೋಷ ಆಗ್ತಾಯಿದೆ. ಶಿಕ್ಷಕರ ದಿನಾಚರಣೆಯನ್ನು ಅಬ್ಬಕ್ಕೋತ್ಸವ ಸಮಿತಿಯವರು ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದಾರೆ. ಈ ಕಳೆದ ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಸಲ ಹೌದು, ನಾನು ಕೆಲವು ಸಮಾರಂಭಗಳಿಗೆ ಬಂದಿದ್ದೇನೆ, ಕಳೆದ ವರ್ಷ ಕೂಡ ಬಂದಿದ್ದೇನೆ. ಈ ಹಿಂದೆ 15 ವರ್ಷಗಳ ಹಿಂದೆ ನಾನು
ಸೆಬೆಸ್ಟಿನಲ್ಲಿ ಎದ್ದಾಗ ಮೋಟಮ್ಮ ಅವರು ಮಿನಿಸ್ಟರ್ ಆ ಸಮಾರಂಭದಲ್ಲಿ ಕೂಡ ಭಾಗವಹಿಸಿದ್ದೆ. ಇವತ್ತು ಭಾಳ ಸಂತೋಷ ಆಗ್ತಾಯಿದೆ. ಶಿಕ್ಷಕರನ್ನು ಗೌರವಿಸೋದು ಮಾಸ್ಟರ್ ಹೇಳಿದಾಗೆ ನಿವೃತ್ತರಾದನ್ನು ಗೌರವಿಸೋದು ಮತ್ತಷ್ಟು ಸಂತೋಷ. ಯಾಕಂತ ಹೇಳಿದರೆ ನಿವೃತ್ತರಾದ ಮೇಲೆ ಅವರು ಮನೆಯಲ್ಲಿದ್ದಾಗ ಯಾರು ಗೌರವ ಕೊಡುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಕೆಲವು ಸಂದರ್ಭ ಎಲ್ಲರೂ ಅಂತಲ್ಲ, ಕೆಲವು ಸಂದರ್ಭದಲ್ಲಿ ಮಕ್ಕಳಿಗೆ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಗೌರವ. ನಾನಂತೂ ನನ್ನ ಜೀವನದಲ್ಲಿ ನನಗೆ ಶಿಕ್ಷಕರು ಯಾರಿದ್ದರೋ ಎಲ್ರಿಗೂ ಈಗಲೂ ತಲೆ ಬಾಗಿ ಅವರಿಗೆ ನಮಸ್ಕರಿಸ್ತಾ ಇದ್ದೇನೆ. ಸಿಕ್ಕಿದರೆ ಖಂಡಿತ ಎದುರೆದುರು ಸಿಕ್ಕಿದಾಗ ಅವರಿಗೆ ಗೌರವಿಸ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ನಾನೊಬ್ಬ ಉತ್ತಮ ಪ್ರಜೆ ಆಗಬೇಕು ಅಂತ ಹೇಳಿದರೆ 4 ಜನ ಶಿಕ್ಷಕರೇ ಕಾರಣ. ಮೊದಲಿಗೆ 9 ಕೆರೆ ಸರ್ಕಾರಿ ಶಾಲೆ 4ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ನಾನು ಅಲ್ಲಿ ಸುಧಾಕರ್ ಅಂತ ಕುಂದಾಪುರದ ಮಾಸ್ಟರ್ ಇದ್ದರು. ಅವರ ಆವತ್ತಿನ ಹೊಡೆತ ನಾಗರ ಬೆತ್ತದ ಹೊಡೆತ. ಆ ಹೊಡೆತದಿಂದ ಬೆನ್ನು ಹೊಡೆದು ಇದಾದಾಗ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಬಂದು ಮನೆ ಬಿಟ್ಟು ಕೂತ್ಕೊಂಡೆ, ಶಾಲೆ ಬಿಟ್ಟು ಕೂತ್ಕೊಂಡೆ. ತಂದೆ ತಾಯಿ ಏನು ಒತ್ತಾಯ ಮಾಡಿದ್ರು ಶಾಲೆಗೆ ಹೋಗ್ಲಿಕ್ಕೆ ಕೇಳಿಲ್ಲ ನಾನು. ತದನಂತರ ಸ್ವಲ್ಪ ದಿವಸ ಹೋದ ನಂತರ ಒಂದು 2 ವಾರದ ಮೇಲೆ ನನ್ನ ತಂದೆಯ ಅಣ್ಣ ಮಾಸ್ಟ್ರು ಅವರು ಬಂದು, ನಾನು ಮಾಸ್ಟರ್ ಆಗಿದ್ದುಕೊಂಡು ನನ್ನ ತಮ್ಮನ ಮಕ್ಕಳಿಗೆ ನಾನು ಎಜುಕೇಷನ್ ಕೊಡಲಿಲ್ಲ ಅಂತ ಹೇಳಿದರೆ, ಬೀರಪ್ಪ ಮಾಸ್ಟರ್ ಅಂತ ಇದ್ದರು BM ಶಾಲೆಯಲ್ಲಿ. ಮತ್ತೆ ಅವರು ಬಂದು ಹೇಳಿದರು, ನಾನು ಹೋಗಲಿಲ್ಲ. ಕೊನೆಗೆ ನನ್ನನ್ನು ಬಂದು ಶಾಲೆ ಕರ್ಕೊಂಡು ಹೋದವರು ದಿವಂಗತ ಶ್ರೀಮತಿ ಎಲ್ಲಿ ಬಂಗೇರ್ರವರು. ಅವರು ನನ್ನನ್ನು ಶಾಲೆ ಕರ್ಕೊಂಡೋಗಿ ಅಲ್ಲಿ 7ನೇ ತರಗತಿ ತನಕ ಮಾಡಿದರು. ಆದರೆ ನಾನು ಸ್ವಲ್ಪ ತುಂಟತನದಿಂದವ 7ನೇ ತರಗತಿ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. 1 ವರ್ಷ ಫೇಲ್ ಆದೆ 7ನೇಯಲ್ಲಿ. ಆವಾಗ ನನ್ನ ತಂದೆಯವರು ಅಣ್ಣವರು ಹೇಳಿದರು, ಇವನಿಂದ ಆಗೋದಿಲ್ಲ, ಇವನು ಎಷ್ಟು ಹೇಳಿದ್ರು ಇವನು ಭಾಷೆ ಅರ್ಥ ಆಗೋದಿಲ್ಲ ಅಂಥೇಳಿ ಮತ್ತೆ ಗಲಾಟೆ ಶುರುವಾಯಿತು ನಮ್ಮ ಫ್ಯಾಮಿಲಿಯೊಳಗೆ. ಆದರೂ ಹಠ ಬಿಡದೆ ಆವಾಗ ನನ್ನ ರಕ್ಷಣೆ ಬಂದದ್ದು ದಿವಂಗತ ಕುಂಜಪ್ಪ ಮಾಸ್ಟರ್ ಅವರು. ಆ ಕುಂಜಪ್ಪ ಮಾಸ್ಟರ್ ಅವರು ಮತ್ತೆ ತಂದು ಮಗೂರು ಶಾಲೆಗೆ 7ನೇ ಕ್ಲಾಸಿಗೆ ಸೇರಿಸಿ ಆವಾಗ ನಾನು 7ನೇ ಕ್ಲಾಸಲ್ಲಿ ಪಾಸ್ ಆಗಲಿಕ್ಕಾಯಿತು. ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಭಾರತ ಹೈಸ್ಕೂಲ್ಗೆ ಮಾಡಿ ಮತ್ತೆ ಕಾಲೇಜಿಗೆ LSS ಕಾಲೇಜಿಗೆಲ್ಲ ಹೋಗುವಂಥ ಅವಕಾಶ ಅವತ್ತು ನನ್ನನ್ನು ಅವರು ತಿದ್ದಿ ಸರಿ ದಾರಿಗೆ ತರದಿದ್ದರೆ ನಾನು ಇವತ್ತು ಒಬ್ಬ ವಿದ್ಯಾರ್ಥಿಯಾಗಿದ್ದುಕೊಂಡು BA ಮಾಡಿ MA ಮಾಡಿ LLB ಮಾಡಿ ವಕೀಲರಾಗಿರ್ತಿದ್ರೆ ಎಲ್ಲದಕ್ಕೂ ಕಾರಣ ನಮ್ಮ ಶಿಕ್ಷಕರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ತದನಂತರ ನಾನು ದೆಹಲಿಯ ಸೆಂಟ್ರಲ್ ಸೆಕ್ರೆಟರಿಯೇಟಲ್ಲಿ ರಾಷ್ಟ್ರಪತಿ ಭವನದ ಎದುರು ನಾರ್ತ್ ಬ್ಲಾಕಲ್ಲಿ ನನ್ನ ಆಫೀಸ್ ಇತ್ತು. ಅಲ್ಲಿ ಕೂಡ ಅಧಿಕಾರಿಯಾಗಿ ಹೋಗಬೇಕಾದ್ರೆ ಈ ಶಿಕ್ಷಕರು ಕೊಟ್ಟ ಈ ಶಿಕ್ಷಣದಿಂದ ನಾನು ಅವತ್ತು ಡೆಲ್ಲಿಗೆ ಹೋಗ್ಲಿಕ್ಕಾಯಿತು. ತದನಂತರ ವಿಧಾನಸೌಧದಲ್ಲಿ ಕೂಡ ಕೆಲಸ ಮಾಡಲಿಕ್ಕಾಯಿತು. ಇದೆಲ್ಲ ನಮಗೆ ಗುರುಗಳಂದರೆ ಶಿಕ್ಷಕರು ಅಂತ ನಾನು ಈಗಲೂ ತಿಳ್ಕೊಂಡಿದ್ದೇನೆ. ಪ್ರತಿಯೊಂದು ನನ್ನ ಮಕ್ಕಳು ಕೂಡ ನನ್ನ ಮಗ ಕೂಡ ಕೆನರಾ ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಮತ್ತು ಲಾ ಕಾಲೇಜಲ್ಲಿ ಕಲಿತು ಒಬ್ಬ ಉತ್ತಮ ಅವನು ಕೂಡ ಆಗಿದ್ದರೆ ಅದೆಲ್ಲ ನಮ್ಮ ಶಿಕ್ಷಕರ ಅವರ ಆ ಶಿಕ್ಷಣದಿಂದ ನಾವು ಆಗಿದ್ದೇವೆ ಹೊರತು ನಮ್ಮದು ಏನಿಲ್ಲ. ನಾವು ಅಡ್ಡದಾರಿಗೆ ಹೋದಾಗ ನಮ್ಮನ್ನು ಸರಿ ತಂದಲ್ಲಿ ನಿಲ್ಲಿಸಿ ಇವತ್ತು ಕಲಿಸಿದರೆ ನಾನು ಇವತ್ತು ಈ ಒಂದು ಇದಕ್ಕೆ ಬರಲಿಕ್ಕೆ ಅವಕಾಶ ಆಯಿತು. ಯಾವತ್ತೂ ನಾನು ನನ್ನ ಶಿಕ್ಷಕ ವೃಂದಕ್ಕೆ ನನ್ನ ಋಣ ಇದೆ ಅಂತ ಹೇಳಿಕೊಂಡು ಯಾವಾಗಲೂ ನಾನು ಅವರಿಗೆ ಸ್ಪಂದಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಎಲ್ಲ ಶಿಕ್ಷಕರಿಗೆ ನೀವು ಸನ್ಮಾನ ಮಾಡೋದ್ರ ಜೊತೆಗೆ ನಮಗೂ ಮಮತಾ ಗಟ್ಟಿಯವರಿಗೆ ಸನ್ಮಾನ ಮಾಡಿದ್ದೀರಿ. ನನಗೆ ಖಂಡಿತವಾಗಿ ಹಬ್ಬಕ್ಕೋತ್ಸವದ ಮೇಲೆ ಯಾವಾಗಲೂ ಪ್ರೀತಿ ವಿಶ್ವಾಸ ಇಟ್ಕೊಂಡವರೇ. ಕೆಲವೊಂದು ಸಮಾರಂಭದಲ್ಲಿ ನಿಮ್ಮೊಂದಿಗೆ ಭಾಗಿಯಾಗಿದ್ದೆ. ಮುಂದಿನ ದಿನಗಳಲ್ಲಿ ಕೂಡ ನನ್ನಿಂದ ಆದ ಪ್ರಯತ್ನ ಪಟ್ಟು ಏನೆಲ್ಲ ನಮ್ಮಿಂದ ಸಹಾಯ ಮಾಡಲಿಕ್ಕೆ ಆಗ್ತದೆ ಖಂಡಿತವಾಗಿಯೂ ನಾವು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇವತ್ತು ಕರೆದು ಗೌರವಿಸೋದಕ್ಕೆ ಈ ಸಮಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಮನದಾನದ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ದಯವಿಟ್ಟು ಒಂದು ನನ್ನ ಕೋರಿಕೆ, ಎಲ್ಲರ ಹತ್ರ ಒಂದು ಕ್ಷಮೆ ಕೇರಿ ನನಗೊಂದು ನಿಮಿಷದಲ್ಲಿ ನಾನು ಮತ್ತೊಬ್ಬರು ಟೀಚರ್ ನಮ್ಮ ಸಮಿತಿಯ ವಾಸುದೇವರವರನ್ನು ನೆನಪಿಸ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಇದೆಲ್ಲ ನಮ್ಮ ವ್ಯವಸ್ಥೆಗೆ ಬೆಂಗಳೂರಲ್ಲಿ ಇದ್ದುಕೊಂಡು ನಮಗೆ ಈ ಎಲ್ಲ ನಮಗೆ ಹಿಂದೆ ಬೆನ್ನಲ್ಲಿ ಬೇಕಾಗಿದ್ದವರು ವಾಸುದೇವರವರು, ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಇದೀಗ ನಮ್ಮೆಲ್ಲ ಸನ್ಮಾನಗೊಂಡಂತ ಶ್ರೀಮತಿ ಎಡೆಲಿನ್ ಶೆರಾಲಿನ್ BM ಶಾಲೆ ಶಿಕ್ಷಕಿ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಒಂದು ಉತ್ತಮವಾದಂಥ ಕಾರ್ಯಕ್ರಮ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ನೀವು ಮಾಡ್ತಾ ಇದ್ದೀರಿ. ದಿನಕರ್ ಉಳ್ಳಾಲ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಒಂದು ಒಳ್ಳೆಯ ಒಂದು ಸಮಿತಿ ನಿಮ್ಮಲ್ಲಿ ಕಾರ್ಯ ನಡೆಸ್ತಾ ಉಂಟು. ತುಂಬ ಸಂತೋಷ. ಮತ್ತು ನಿವೃತ್ತ ಶಿಕ್ಷಕರನ್ನು ಅಲ್ಲದೆ ಊರಿನ ಒಳ್ಳೆಯ ಜನಪ್ರಿಯ ರಾದಂಥ ಅಥವಾ ಒಳ್ಳೆಯ ಕೆಲಸ ಮಾಡಿದಂಥವರನ್ನು ಕೂಡ ನೀವು ಹೆಚ್ಚಿನ ರೀತಿಯಲ್ಲಿ ಅವರನ್ನು ಕರೆದು ಸನ್ಮಾನ ಮಾಡ್ತಾ ಇದ್ದೀರಿ. ಮತ್ತು ನಿಮ್ಮ ಈ ಕಾರ್ಯ ಮುಂದಿನ ದಿವಸದಲ್ಲಿ ಕೂಡ ಉತ್ತಮವಾಗಿ ನಡೀಲಿ ಮತ್ತು ಈ ಒಂದು ಸಮಿತಿಗೆ ಹೆಚ್ಚಿನ ಒಂದು ದೇವರ ಆಶೀರ್ವಾದವನ್ನು ನಾನು ಬೇಡೋಳಾಗಿದ್ದೇನೆ. ಮತ್ತು ಈ ಒಂದು ದಿವಸದಲ್ಲಿ ಶಿಕ್ಷಕರನ್ನು ಕರೆದು ನೀವು ಸನ್ಮಾನ ಮಾಡುತ್ತಿರುವುದು ನನಗೆ ತುಂಬ ಸಂತೋಷ. ನಾವೇನು ಅಂಥ ಒಂದು ಸನ್ಮಾನಕ್ಕೆ ಪಾತ್ರರಾಗುವವರಲ್ಲ. ಯಾಕಂದರೆ ನಾವು ನಮ್ಮ ಕರ್ತವ್ಯವನ್ನು ನಮ್ಮ ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾವೊಂದು ಅನುದಾನಿತ ಶಾಲೆಯಲ್ಲಿ 3 ಜನ ಕೂಡ ಅನುದಾನಿತ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥವರು. ನಮ್ಮ ಒಂದು ಮನೆ ಇದ್ದ ಹಾಗೆ ನಮ್ಮ ಶಾಲೆ.
ನಾನು ಕೂಡ ಒಂದು ಹಳ್ಳಿಯಿಂದ ಆ ಶಾಲೆಗೆ ಹೋಗ್ತಾ ಇದ್ದೆ. ನನಗೆ ಯಾವ ಒಂದು ದಿವಸವೂ ಕೂಡ ನಾನು ಪ್ರಯಾಣ ಮಾಡುವಾಗ ನನಗೆ ಕಷ್ಟ ಅಂತ ಆಗಲಿಲ್ಲ. ಯಾಕಂತ ಹೇಳಿದರೆ ನನ್ನ ಮನೆಯಿಂದ ನಾನು ಹೋದ ಮೇಲೆ ಅಥವಾ ನನ್ನ ಗೇಟ್ ಒಳಗೆ ಹೋದ ಮೇಲೆ ಅದು ನನ್ನ ಇನ್ನೊಂದು ಮನೆ ಎಂಬುದಾಗಿ ನಮ್ಮ ಒಂದು ಭಾವನೆ. ಮತ್ತು ನಾವು ಆ ಶಾಲೆಯಲ್ಲಿ ಸೇವೆ ಸಲ್ಲಿಸುವಾಗ ಅಥವಾ ಹಿರಿಯರ ಅಥವಾ ಮುಖ್ಯೋಪಾಧ್ಯಾಯರ ಅಡಿಯಲ್ಲಿ, ಅಂದರೆ ನಮ್ಮ ಶಾಲೆಯಲ್ಲಿ ನಾನು ಸೇರುವಾಗ 45 ಮಂದಿ ಶಿಕ್ಷಕಿಯರಿದ್ದರು. ಅಂಥದ್ರಲ್ಲಿ ಈಗ ಒಬ್ಬ ಶಿಕ್ಷಕಿ ಮಾತ್ರ ಶಾಲೆಯಲ್ಲಿದ್ದಾಳೆ. ನೀವೇ ನೆನೆಸ್ಕೊಳ್ಳಿ ಈ ಅನುದಾನಿತ ಶಾಲೆಯ ಒಂದು ಪರಿಸ್ಥಿತಿ ಹೇಗಿದೆ ಅಂತೇಳಿ. ಆದರೆ ನಾನು ನನ್ನ ಶಾಲೆಯನ್ನು ಈಗಲೂ ಕೂಡ ಪ್ರೀತಿ ಮಾಡ್ತಾ ಇದ್ದೇನೆ. ಈಗಲೂ ನಾನು ಆ ಶಾಲೆಗೆ ಬೆನ್ನೆಲುಬಾಗಿ ನಾನು ನನ್ನ ಕೈಲಾದ ಸಹಾಯ ಅಥವಾ ಸೇವೆ ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಶಾಲೆಯನ್ನು ನಾವು ಮುಂದಕ್ಕೆ ತರುವುದು, ನಮಗೆ ಸರಕಾರದ ಹೆಚ್ಚಿನ ಒಂದು ಸೌಲಭ್ಯಗಳು ನಮಗಿಲ್ಲ, ಉಂಟು. ಆದರೆ ಧನ ಸಹಾಯದ ಒಂದು ಅನುದಾನ ರೀತಿಯಲ್ಲಿ ಎಲ್ಲ ಸಹಾಯಗಳು ನಿಂತು ಹೋಗಿದೆ. ಆದರೂ ಕೂಡ ನಮ್ಮ ಶಾಲೆಗಳನ್ನು ನಡೆಸುವಂಥದ್ದು ನಮ್ಮ ಜವಾಬ್ದಾರಿ, ಅಥವಾ ನಮಗೆ ಅನ್ನ ಕೊಟ್ಟಂಥ ಶಾಲೆಯನ್ನು ಈಗಲೂ ಕೂಡ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಈ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅಂಥದ್ರಲ್ಲಿ ನೀವು ಒಂದು ಉತ್ತಮವಂತ ಕೆಲಸ ಮಾಡ್ತಾಯಿದ್ದೀರಿ. ಮತ್ತು ಈ ದಿವಸದಲ್ಲಿ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸಿ ಮತ್ತು ನಮ್ಮನ್ನು ಕರೆದು ನೀವು ಒಂದು ಗೌರವವನ್ನು ಕೊಟ್ಟದಕ್ಕಾಗಿ ಪುನೊಂದಾವತ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮೆಲ್ಲರ ಆತ್ಮೀಯರು, ಈ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಸ್ವಾಗತ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಯರಾಮ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಉತ್ಸವ ಸಮಿತಿಯ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಸಾಯಿಗೀತಾ ಹೆಗಡೆಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಆತ್ಮೀಯರೇ, 1997ರಿಂದ ಉಳ್ಳಾಲದಲ್ಲಿ ಹಬ್ಬಕ್ಕ ಉತ್ಸವವನ್ನು ನಾವು ನಡೆಸ್ಕೊಳ್ತಾ ಬರ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇತರ ರಾಷ್ಟ್ರೀಯ ಹಬ್ಬಗಳು, ಇತರ ಕಾರ್ಯಕ್ರಮಗಳನ್ನು ಕೂಡ ಜೊತೆಯಲ್ಲಿ ಅಳವಡಿಸಿ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಈ ದಿವಸ ಶಿಕ್ಷಕರ ದಿನಾಚರಣೆಯಲ್ಲಿ ಈ ನಮ್ಮ ಕ್ಷೇತ್ರದ ಶಿಕ್ಷಕರನ್ನು, ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ, ಜೊತೆಗೆ ಇಬ್ಬರು ರಾಜಕೀಯವಾಗಿ ಬಡ್ತಿ ಹೊಂದಿದಂಥ ನಮ್ಮ ಕಾರ್ಯಕರ್ತರನ್ನು ಕೂಡ ನಾವು ಸನ್ಮಾನಿಸ್ತಾ ಇದ್ದೇವೆ. ಯಾಕಂದರೆ ನಮ್ಮ ಕ್ಷೇತ್ರದವರು ಅಂತ ಅಭಿಮಾನ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಬಹಳ ದೀರ್ಘಕಾಲದಿಂದ ಪ್ರಜಾತಂತ್ರ ವ್ಯವಸ್ಥೆಗೆ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಮಹಿಳೆ ಹಬ್ಬಕ್ಕ, ಅವಳನ್ನು ನೆನಪು ಮಾಡುವಂಥದ್ದು, ಅವಳ ಹೆಸರನ್ನು ಜೀವಂತವಾಗಿ ಇಟ್ಕೊಳ್ಳುವಂಥದ್ದು ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ನಮಗೆ ತುಂಬ ಸಂತೋಷ ಮತ್ತು ಸಮಾಧಾನ. ಬಹಳ ದೀರ್ಘಕಾಲದಿಂದ ಮಾಡ್ತಾಯಿದ್ದೇವೆ. ಕಳೆದ ಸುಮಾರು 27 ವರ್ಷಗಳಿಂದಲೂ ಕೂಡ ನಾವು ನಿರಂತರವಾಗಿ ಮಾಡ್ತಾಯಿದ್ದೇವೆ. ಇದರಲ್ಲಿ ಜಾತಿ, ಧರ್ಮ, ದೇವರು ಆ ಪ್ರಶ್ನೆ ಏನೂ ಇಲ್ಲ. ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಧರ್ಮದವರು ಒಟ್ಟಾಗಿದ್ದುಕೊಂಡೆ ನಾವು ಪ್ರಾರಂಭದ ದಿವಸ ತುಳು ಸಾಹಿತ್ಯ ಅಕಾಡೆಮಿಯವರು ಒಂದು ಮೀಟಿಂಗ್ ಕರೆದು ಅವರ ಮಾರ್ಗದರ್ಶನದ ಪ್ರಕಾರ ಈ ಕ್ಷೇತ್ರದ MLA ಯಾರಿದ್ದಾರೆ ಅವರೇ ಗೌರವ ಅಧ್ಯಕ್ಷರು. ಅವರ ನಂತರ ನಾವೆಲ್ಲ ಉಳಿದವರು. ಆದ್ದರಿಂದ ಇವತ್ತಿಗೂ ಕೂಡ ನಮ್ಮ ಖಾದರ್ ಅವರು ನಮ್ಮ ಗೌರವ ಅಧ್ಯಕ್ಷರು. ಅವರಿಗೆ ಕೆಲಸದ ಒತ್ತಡ ಬರಲಿಕ್ಕೆ ಆಗೋದಿಲ್ಲ, ಅದು ಬೇರೆ ವಿಚಾರ. ಅವರನ್ನು ಇಟ್ಕೊಂಡು ನಾವು ಮಾಡುವಂಥದ್ದು ಈ ಕಾರ್ಯಕ್ರಮ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಹಬ್ಬಕ್ಕ ಉತ್ಸವ ಹೆಚ್ಚು ಜನಪ್ರಿಯ ಆಗೋ ದೃಷ್ಟಿಯಿಂದ ತಾವೆಲ್ಲರೂ ನಮಗೆ ಸಹಕಾರ ಕೊಡಬೇಕು. ಮುಂದೆ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಸದಾಶಿವ ಉಳ್ಳಾಲರ ಮತ್ತು ನಿಮ್ಮ ಇಬ್ಬರ ಹತ್ರ ನಮ್ಮ ವಿನಂತಿ ಏನಂತ ಹೇಳಿದರೆ, ನಾವು ಬಹಳ ದೀರ್ಘಕಾಲದಿಂದ ಹಬ್ಬಕ್ಕ ಭವನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಹಣ ಬಂದಿದೆ, ಇಲ್ಲ ಅಂತ ಅಲ್ಲ, ಜಿಲ್ಲಾಧಿಕಾರಿಗಳು ಅದರ ಕೈಯಲ್ಲಿದೆ ಅದು ಹಣ. ಆದರೆ ಅವರ ಹೇಳಿಕೆ ಏನಂತ ಹೇಳಿದರೆ, ನಮಗೆ ಅಷ್ಟು ಹಣ ಸಾಕಾಗೋದಿಲ್ಲ, ಜಾಗ ಎಲ್ಲ ಕೊಟ್ಟಿದ್ದೀವಿ, ಜಾಗ ಎಲ್ಲ ಸರ್ಕಾರಿ ಜಾಗ ಎಲ್ಲ ಅಲಾಟ್ ಆಗಿದೆ, ಆದರೆ ಆ ಹಣ ಅಷ್ಟಕ್ಕೆ ಸಾಕಾಗೋದಿಲ್ಲ. ನಾನು ಕೆಲಸ ಪ್ರಾರಂಭ ಮಾಡಿದರೆ ಮತ್ತು ಉಳಿದ ಹಣ ಯಾರು ತಂದು ಕೊಡ್ತಾರೆ? ಆದ್ದರಿಂದ ಸರ್ಕಾರದಿಂದ ಉಳಿದ ಹಣ ಬರೋವರೆಗೆ ನಮಗೆ ನಾನು ಮಾಡಲ್ಲ ಅಂತ ಅವರ ಮಾತು. ಆದ್ದರಿಂದ ತಮ್ಮ ಹತ್ರ ವಿನಂತಿ, ದಯವಿಟ್ಟು ನಮಗೆ ಅವರಿಂದ ಆಗಲಿದೆ ಅದು ಪ್ರಶ್ನೆ ನಾವು ಕೇಳೋದಿಲ್ಲ, ನಮಗೆ ಕೊಡಿ, ಹಬ್ಬಕ್ಕೆ ಉತ್ಸವ ಸಮಿತಿಗೆ ಕೊಡಿ, ನಾವು ಮಾಡ್ತೀನಿ. ಯಾಕಂತೇಳಿ ಉಳಿದ ಹಣವನ್ನು ಸಾರ್ವಜನಿಕರಿಂದ ದೇಣಿಗೆ ಪಡೆದ ಬೇರೆ ಬೇರೆ ರೀತಿಯಿಂದ ನಾವು ಸಂಗ್ರಹ ಮಾಡಿಕೊಂಡು ಅದನ್ನು ಬರ್ತೀವಿ. ಯಾಕಂದ್ರೆ ನಮ್ಮನ್ನು ಕೇಳ್ತಾರೆ, ಏನಾಯ್ತು ನಿಮ್ಮ ಹಬ್ಬಕ್ಕ ಭವನ, ಏನಾಯ್ತು ನಿಮ್ಮ ಹಬ್ಬಕ್ಕ ಭವನ, ಆ ಥರ ಕೇಳ್ತಾ ಇದ್ದಾರೆ. ನೀವು ದಯವಿಟ್ಟು ನಮಗೆ ಸ್ವಲ್ಪ ಸಹಕಾರ ಕೊಟ್ಟರೆ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಆಗ್ತದೆ. ಅದಲ್ಲದೆ ನಾಡಿನ ಬೇರೆ ಬೇರೆ ವ್ಯವಸ್ಥೆಗಳು ಅಥವಾ ಆಚರಣೆಗಳಲ್ಲಿ ನಾವು ಮುಂಚೂಣಿಯಲ್ಲಿದ್ದುಕೊಂಡು ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗಲ್ಲಿ ನಾವು ಈ ಸಮಾಜದ ಮಕ್ಕಳು, ಈ ದೇಶದ ಮಕ್ಕಳು, ಈ ಶಿಕ್ಷಕರ ದಿನಾಚರಣೆ ಅಂತ ಹೇಳಿದರೆ ಮುಂದಿನ ಭವಿಷ್ಯವನ್ನು
ವ್ಯವಸ್ಥೆ ಮಾಡೋರು, ಮುಂದಿನ ಒಳ್ಳೆಯ ಜೀವನವನ್ನು ಕೊಡುವಂಥ ಶಿಕ್ಷಣ. ಇವತ್ತು ಜಗತ್ತಿನಲ್ಲಿ ಶಿಕ್ಷಣ ಇದ್ದರಿಂದ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ, ಇಲ್ಲದ್ರೆ ಆಗ್ತಾ ಇಲ್ಲ. ಹೆಚ್ಚಾಗಿ ಈ ಭೂಮಿಯ ಮೇಲೆ ಇರುವಾಗ ಎಲ್ಲರಿಗೂ, ಅದು ಯಾವ ದೇಶ ಆಗಿರೋ, ಪಾಶ್ಚಾತ್ಯ ದೇಶ ಆಗಿರ್ಬೋದು, ಶಿಕ್ಷಣ ಇಲ್ಲದೆ ಮುಂದಕ್ಕೆ ಹೋಗಲಿಕ್ಕೆ ಆಗಲ್ಲ. ಆ ದೃಷ್ಟಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಗೌರವಪೂರ್ವಕ ಆಚರಿಸ್ತಾ ಇದ್ದಾರೆ. ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶಿಕ್ಷಾಧಿಕಾರಿಗಳಾದ ಆನಂದ ಕೆ ಹಸುಗುಳಿ ಅವರು ಧನ್ಯವಾದವನ್ನು ಹೇಳ್ತಾರೆ. ಸಮಿತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿಕ್ಷಕ ದಿನಾಚರಣೆಯನ್ನು ಬಹಳ ಅದ್ಧೂರಿಯಿಂದ ಈ ವೆಜಿನೇಷನ್ ಹಾಲ್ನಲ್ಲಿ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದವರು ನಮ್ಮ ನಿಟ್ಟ ವಿಶ್ವವಿದ್ಯಾನಿಲಯದ ಮಾನವಿಕ ವಿಭಾಗದ ಪ್ರಭಾರ ಮುಖ್ಯಸ್ಥರಾಗಿರತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಸಾಯಿಗೀತಾ ಹೆಗ್ಡೆ ಅವರಿಗೆ ನಮ್ಮ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿಯ ವತಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ನಮ್ಮ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಕೆ ಜಯರಾಮ್ ಶೆಟ್ಟರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ಇವತ್ತು ಗೌರವ ಸನ್ಮಾನ ತೆಗೆದುಕೊಂಡವರಿಬ್ಬರು ದಿಗ್ಗಜರು, ಮಮತಾ DS ಗಟ್ಟಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಂತ ಸದಾಶಿವ ಉಳ್ಳಾಲ್ರವರು. ಬಹುಶಃ ನಿಮ್ಮ ಇಬ್ಬರಿಗೂ ಕೂಡ ನಮ್ಮ ಒಂದು ಒತ್ತಡ, ಈ ವರ್ಷದ ನಮ್ಮ ಹಬ್ಬಕ್ಕ ಉತ್ಸವ ಗತ ವರ್ಷದ ಇತಿಹಾಸವನ್ನು ಸಾರಬೇಕು ನಿಮ್ಮಿಬ್ಬರ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಗೆ ಇವತ್ತು ನಿವೃತ್ತ ಹೊಂದಿದಂಥ ಶಿಕ್ಷಕರು ಸನ್ಮಾನ್ಯ ಯು ಜಾನಕಿ ಪುತ್ರನ್ ಮಗುವೀರ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿ, ಹಾಗೆ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ಸನ್ಮಾನ್ಯ ಶ್ರೀ ಮಲ್ಲಾರಿ MH, ಹಾಗೆ BM ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಳಿಯ ನಿವೃತ್ತ ಶಿಕ್ಷಕರಿಂದ ಸನ್ಮಾನ್ಯ ಎಡಲಿನ್ ಸೆರಾಲಿನ್, ಇವರಿಗೂ ಕೂಡ ನಮ್ಮ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಗೌರವ ಉಪಸ್ಥಿತಿಗಳಾಗಿರುವಂಥ ನಮ್ಮ ಸದಾನಂದ ಬಂಗೇರವರು ಗೌರವ ಉಪಾಧ್ಯಕ್ಷರು ಉಳ್ಳಾಳ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ, ಹಾಗೆ ಶ್ರೀಮತಿ ದೇವಕಿ R ಉಳ್ಳಾಲ್ ನಮ್ಮ ಸಮಿತಿಯ ಗೌರವ ಉಪಾಧ್ಯಕ್ಷರು, ಹಾಗೂ ನಮ್ಮ ನಗರಸಭೆಯ ಸದಸ್ಯರಾದಂಥ ಜಬ್ಬಾರ್ ಇದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಉತ್ಸವ ಸಮಿತಿಯ ಸದಸ್ಯರಿಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ